ಉಪವಾಸ ಮಾಡಬೇಕಾ? ಮಾತಾಡಿ. ಮಾಡಬೇಕಾ? ಯಾಕೆ? ದೇವರನ್ನ ಮಹಿಮೆ ಪಡಿಸೋಕ್ಕಲ್ಲ. ನಾವು ಎಷ್ಟು ಈ ಫಾಸ್ಟಿಂಗ್ ಅನ್ನೋದು ನಾವು ದೇವರ ಹತ್ತಿರಕ್ಕೆ ಹೋಗೋದಕ್ಕೆ ಸಹಾಯ ಮಾಡ್ತೀವಿ. ಚೆನ್ನಾಗಿ ತಿಂದು ಏನು ಮಾಡ್ತೀವಿ? ನಿದ್ರತಾ ಮಾಡ್ತೀವಿ. ತಿಂದಷ್ಟು ಏನಾಗ್ತಿದೆ? ನಿದ್ರತಾ ಬರ್ತಿದೆ. ಉಪವಾಸ ಮಾಡಿದಷ್ಟು, ಉಪವಾಸ ಮಾಡಿ ಕರ್ತನ ಸಮ್ಮುಖದಲ್ಲಿ ಕೂತ್ಕೊಳ್ಳುವಾಗ ಅವ್ರ ಹತ್ರಕ್ಕೆ ನಾವು ಸೇರ್ತೀವಿ. ಏನೋ ಬೇಕು ನಮಗೆ, ಏನೋ ಯಾವುದೋ ವಸ್ತು ಬೇಕು ಅಂತ ನಾವು ಉಪವಾಸ ಮಾಡ್ತಿಲ್ಲ. ಯಾವುದೋ ಒಂದು ಮೆಟೀರಿಯಲ್ಗಾಗಿ ನಾವು ದೇವರ ಹತ್ರ ಉಪವಾಸ ಮಾಡೋಕ್ಕೆ ಬರೋದು ತಪ್ಪು. ನಾನು ಇನ್ನೂ ಕೂಡ ಅವ್ರಿಗೆ ಹತ್ತಿರವಾಗಬೇಕು, ನಾನು ಇನ್ನೂ ಆತ್ಮೀಕವಾಗಿ ಬೆಳಿಬೇಕು ಅನ್ನೋದಕ್ಕಾಗಿ ಫಾಸ್ಟಿಂಗ್. ಅನೇಕರು ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಏನು ಮಾಡಿಬಿಟ್ಟಿದ್ದಾರೆ, ಫಾಸ್ಟಿಂಗ್ ಅಂತಲೇ ನಮಗೇನು ಬೇಕಾದರೂ ಕೂಡ ಫಾಸ್ಟಿಂಗ್ ಮಾಡಿಬಿಟ್ರೆ ಸಿಗ್ತದೆ ಅಂತ ಅನೇಕರು ಬೋಧಿಸ್ತಾರೆ. ಸಿಗ್ಬೋದು, ಇಲ್ಲ ನಾನು ಹೇಳಲ್ಲ. ಯಾಕಂದರೆ ಆತನ ಮಹಾಕೃಪೆ. ಅದರಿಂದ ಇನ್ನೂ ಕೆಲವರು ಹೇಳ್ತಾರೆ ಪ್ರಾರ್ಥನೆ ಮಾಡೋದು ಬೇಡ, ಫಾಸ್ಟಿಂಗ್ ಬೇಡ. ಫಾಸ್ಟಿಂಗ್ ಯಾರು ಮಾಡ್ತಾರೋ ಅವ್ರ ಕೃಪೆಯಿಂದ ಬಿದ್ದೋಗಿದ್ದಾರೆ ಅಂತ ಕೆಲವರು ಮೂರ್ಖರು ಮಾತಾಡ್ತಾರೆ. ಮೂರ್ಖರು ಅವ್ರಿಗೆ ಇನ್ನೂ ಕೃಪೆ ಬಗ್ಗೆ ಗೊತ್ತೇ ಇಲ್ಲ. ನೋಡಿ, ಕೃಪೆ ಅಂತ ಹೇಳಿದ್ರೆ ಇನ್ನೂ ಅಧಿಕವಾಗಿ ದೇವರ ಹತ್ರ ಸೇರಿಸೋದೇ ಕೃಪೆ. ಹಲ್ಲೆಲೂಯಾ. ಕೃಪೆ ಅಂದರೆ ಏನು? ನೋಡಿ, Efes 2:7 ಕೃಪೆ ಅಂದರೆ ಏನಂತ ಬೈಬಲ್ ಹೇಳ್ತೀನಿ ನೋಡ್ರಿ. ಕೃಪೆ ಅಂದರೆ ಏನಂದರೆ ದೇವರ ಹತ್ರಕ್ಕೆ ಸೇರಿಸೋದೇ ಕೃಪೆ. ಕೃಪೆ ಅಂದರೆ ಅದೇನಲ್ರು ಅಲರ್ಜಿ ಥರ ನೆನೆಸ್ಕೊಂಡಿದೆ. ಏನೋ ಒಂದು ಮೈಯೆಲ್ಲ ಒಂದು ಅಲರ್ಜಿ ಬರುತ್ತೆ ಗೊತ್ತಾ, ಆ ಥರ ನೆನೆಸ್ಕೊಂಡಿದ್ದಾರೆ. ಕೃಪೆ ಅಂತ ಹೇಳಿದ್ರೆ ಇನ್ನೂ ಹತ್ತಿರಕ್ಕೆ ಹೋಗೋದು, ದೇವರ ಹತ್ತಿರಕ್ಕೆ ಹೋಗೋದು. Ephesians chapter 2:7 ಓದಣ್ವಾ. ತನ್ನ ಅಪಾರವಾದ ಕೃಪಾ ಅತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಹೆಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಇನ್ನೂ ಎಷ್ಟೋ ತೋರಿಸ್ಬೇಕಾಗಿದೆ ಅಂತ ನಮಗೆ ಅವ್ರು ನಮಗೆ ಇನ್ನೂ ಎಷ್ಟೋ ತೋರಿಸ್ಬೇಕಾಗಿದೆ ಅಂತ. ನೋಡಿ, ವಾಕ್ಯ ಏನಂತ ನೋಡ್ರಿ. ತನ್ನ ಅಪಾರವಾದ ಕೃಪಾತಿಶಯ. ಜೋರಾಗಿ ಹೇಳ್ರಿ. ತನ್ನ ಅಪಾರವಾದ ಕೃಪಾತಿಶಯವನ್ನು. ಇನ್ನು ಅತಿಶಯಗಳಿದೆ ಅಂತೆ, ಅನೇಕ ಅತಿಶಯಗಳಿದೆ ಅಂತೆ. ಅದನ್ನು ತೋರಿಸ್ಬೇಕಂತ ನಾವು ನೋಡಿಲ್ಲ, ಜಸ್ಟ್ ಸ್ವಲ್ಪನೇ ನೋಡಿರೋದು. ಸ್ವಲ್ಪ ನೋಡಿದಕ್ಕೆ ಅನೇಕರಿಗೆ ಹಿಡಿಯೋಕ್ಕಾಗ್ತಿಲ್ಲ, ಕೈನಲ್ಲಿ ಹಂಗೆ ತೇಲ್ತಾ ಇದ್ದಾರೆ ಆಕಾಶದಲ್ಲಿ. ಹಲ್ಲೆಲೂಯಾ. ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಕರೆಕ್ಟ್ ಅಲ್ವಾ? ತಮಿಳು ಏನಾಗುತ್ತೆ ವರ್ಡ್? ತಮಿಳಲ್ಲಿ ಹಂಗೆ ಸ್ಟಾರ್ಟಿಂಗ್ ಅದೇ ಬಂದ್ಬಿಡ್ತು. ಆಮೇಲೆ ಅವಳತನ ಆದ್ಲೆ. ಸರಿ, ಇದ್ರಲ್ಲಿ ಓದಿ. ಇಲ್ಲಿ ಓದಮ್ಮ. ಇಲ್ಲಿ ಹಲೋ, ಇಲ್ಲಿ ತಮಿಳು. ಕನ್ನಡದಲ್ಲಿ ಏನಿದೆ? ಕ್ರಿಸ್ತ ಯೇಸು ನಮ್ಮನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆತನೊಂದಿಗೆ ಹೆಬ್ಬಿಸಿ ನಮ್ಮನ್ನು ಆತನೊಂದಿಗೆ ಹೆಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಪರಲೋಕದಲ್ಲಿ ಆತನೊಂದಿಗೆ ಇದೆ ಕೃಪೆ. யாவது? கிறிஸ்து இயேசுக்குள் அவர் நம்மிடத்தில் வைத்த தயவினாலே நம்முடைய கிருபையின் மகா மேன்மையான ஐஸ்வர்யத்தை ಅವರು ಎಲ್ಲಿ ಕೂಡಿಸ್ಕೊಂಡಿದ್ದಾರಂತೆ? ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಆಗ ನಾವು ಎಲ್ಲಿದ್ದೇವಂತೆ? ಪರಲೋಕದಲ್ಲಿ. ಹತ್ರ ಇದೀವಿ, ದೂರ ಇದ್ದೀವ? ಹತ್ರ ಇದ್ದೀವಿ ನಾವು ತುಂಬ. ಹಲ್ಲೆಲೂಯಾ. ದೇವರ ಹತ್ರ ಇದ್ದೀವಂತೆ ನಾವು. ಕೃಪೆ ಅಂದರೆ ಏನಂದರೆ ಹೆಂಗೋ ಇರೋದಲ್ಲ. ಇವಾಗ ನಿಮ್ಮ ತಂದೆ ಜೊತೆ ನೀನು ನಡೀತಾ ಇದೆಯಾ, ನೀನೇನೋ ಒಂದು ಅಭ್ಯಾಸ ಇದೆ ನಿನಗೆ. ತಂದೆಗೆ ಮರ್ಯಾಗ ಹೋಗಿ ಅದನ್ನು ಮಾಡ್ತೀಯ. ಅದೇ ತಂದೆ ಜೊತೆಲಿದ್ರೆ ಯಾಕೆ ಹೇಳಿ? ತಂದೆ ಇದ್ದಾರಲ್ವಾ, ಹೆಂಗೆ ಮಾಡೋದು? ಇದೇ ಕೃಪೆ. ಕೃಪೆ ಅಂದರೆ ಏನು ಬೇಕಾದ್ರೂ ಮಾಡೋದಲ್ಲ. ಅನೇಕರು ತಪ್ಪಾಗಿ ನೆನೆಸ್ಕೊಂಡು ಇನ್ನೊಂದು ಮದುವೆ ಮಾಡ್ಕೊಂಬಿಡೋಣ,
ಕುಡಿಬೋದು, ಮಜಾ ಮಾಡ್ಬೋದು. ದೇವ್ರು ತಗೊಂಡೋಗಿ ನಿನ್ನ ಅವ್ರ ಜೊತೆಯಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಹಾಗಾದ್ರೆ ಅವ್ರ ಜೊತೆಲಿರುವಾಗ ನಿನಗೆ ಆ ಕಾನ್ಷಿಯಸ್ ಇರಬೇಕು, ನಾನು ಅವ್ರ ಜೊತೆಲಿ ಇದ್ದೀನಿ. ದಟ್ ಈಸ್ ಕಾಲ್ಡ್ ಗ್ರೇಸ್. ಕೃಪೆನ ಅನೇಕರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಬೆಳಿಗ್ಗೆ ಎದ್ದೇಳಿದ್ರು ಪರವಾಗಿಲ್ಲ, ಪ್ರೇಯರ್ಗೆ ಬೆಳಿಗ್ಗೆ ಇವತ್ತು ಪ್ರೇಯರ್ ಮಾಡಿ ನಡೀತೈತೆ, ಬೈಬಲ್ ಓದೋ ನಡೀತೈತೆ. ತಪ್ಪು. ಹಿಂಗ ನಾವು ಅವ್ರ ಜೊತೆಲಿ ತಾನೇ ಇದ್ದೀವಿ, ಅವ್ರ ಜೊತೆಲಿ ಇರ್ಬೋದು. ಯಾಕೆ ಅವ್ರ ಹತ್ರ ತಗೊಂಡೋಗಿ ಸೇರಿಸಿದ್ದಾರೆ? ಅವ್ರು ನೀನು ಅಧಿಕವಾಗಿ ನೀನೇನು ಮಾಡ್ಬೇಕಂತೆ. ನೆಕ್ಸ್ಟ್ ವಾಕ್ಯ ಏನಂತ ನೋಡಿ, 8ನೇ ವಾಕ್ಯ. ನಂಬಿಕೆಯ ಮೂಲಕ ನೋಡ್ರಿ, ನಮ್ಮನ್ನು ಹೆಂಗ್ ಸೇರಿಸ್ತಾರಂತೆ? ನಂಬಿಕೆಯ ಮೂಲಕ, ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಅಂದ್ರೆ ಯೋಗ್ಯತೆನೇ ಇಲ್ಲ ನಮಗೆ, ಜಸ್ಟ್ ನಂಬುದು ಅಷ್ಟೇ. ಯಾರನ್ನ? ಯೇಸು ಸ್ವಾಮಿನ. ನಂಬಿದ್ದಕ್ಕೆ ತಕ್ಕಂತ ತಗೊಂಡೋಗಿ ಪಕ್ಕದಲ್ಲಿ ಕೊಂಡಿಸ್ಕೊಂಡ್ಬಿಟ್ರು. ನೋಡಿ, ಅನೇಕರು ನಾವು ಏನು ಮಾಡ್ತೀವಿ, ನಂಬುತ್ತೀವಿ, ಅದಕ್ಕೆ ಜೊತೆಲಿ ಇಟ್ಕೊಂತೀವಿ, ಊಟ ಮಾಡಿಸ್ತೀವಿ, ನಮ್ಮ ಸೀಕ್ರೆಟ್ಸ್ ಎಲ್ಲ ಅವ್ರಿಗೆ ಹೇಳ್ತೀವಿ. ಯಾಕೆ ಅಂದರೆ ಅವ್ರ ಮೇಲೆ ಏನು ಇಟ್ಟಿರ್ತೀವಿ. ಅದನ್ನೇ ಕೆಲವರು ನಂಬಿಕೆ ದ್ರೋಹ ಕೆಲವರು ಮಾಡಿಬಿಡ್ತಾರೆ. ನಾವು ದೇವರಿಗೆ ನಂಬಿಕೆ ದ್ರೋಹ ಮಾಡಬಾರ್ದು. ಅರ್ಥ ಆಗ್ತಾ ಇದೆಯಾ? ನಾವು ನಂಬ್ತೀವಿ ಅವ್ರನ್ನ, ಕೆಲವು ಸೀಕ್ರೆಟ್ಸ್ ಎಲ್ಲ ಅವ್ರಿಗೆ ಹೇಳ್ತೀವಿ, ನಂಬಿಡ್ತೀವಿ ಅವ್ರನ್ನ, ತುಂಬ ನಂಬಿಡ್ತೀವಿ. ಇವ್ರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಕೆಲವು ಬಿಸ್ನೆಸ್ಸಲ್ಲಿ ಕೆಲವರು ನಂಬ್ತಾರೆ, ಬಿಸ್ನೆಸ್ ಪಾರ್ಟ್ನರ್ ದ್ರೋಹ ಮಾಡಿ ಹೋಗ್ಬಿಟ್ಟಿರ್ತಾನೆ. ಆದರೆ ನಾವು ಅವರನ್ನು ನಂಬಿದ್ದೇವೆ, ಅವ್ರು ನಮ್ಮ ತಗೊಂಡೋಗಿ ಪಕ್ಕದಲ್ಲಿ ಕುಂಡಿಸ್ಕೊಂಡಿದ್ದಾನೆ. ಈ ಲೋಕದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ನೀವು ಅವ್ರು ನಂಬಿದಾಗ ನಿಮ್ಮ ತಗೊಂಡೋಗಿ ನಿಮ್ಮನ್ನು ಬಿಟ್ಟು ಹೋಗ್ಬೋದು, ಅದು ನಿಮ್ಮನ್ನು ತಿಪ್ಪೆಗೆ ಹಾಕ್ಬೋದು. ಆದರೆ ಇವ್ರು ನಂಬುವಾಗ ಇವ್ರೇನು ಮಾಡ್ತಾರಂತೆ, ನಮಗೆ ಯೋಗ್ಯತೆನೇ ಇಲ್ಲ, ನಮ್ಮ ತಗೊಂಡೋಗಿ ಅವ್ರ ಪಕ್ಕದಲ್ಲಿ ಕುಂಡಿಸ್ಕೊತಾರಂತೆ. ಓ ಹಾಲೆಲೂಯ. ನಾನು ನಿಮ್ಮ ಜೊತೆ ಆಳವಾಗಿ ಮಾತಾಡ್ತಾ ಇದ್ದೀನಿ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಉಪವಾಸ ಅಂತಲೇ ಅನೇಕರು ಏನಂದರೆ ಉಪವಾಸ ಪ್ರಾರ್ಥನೆ ಬಿಡು. ನೋಡಿ, ಉಪವಾಸ ಅನ್ನೋದು ಆಲ್ರೆಡಿ ನಮ್ಮನ್ನು ದೇವ್ರ ಹತ್ರ ಇಟ್ಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ಅವ್ರ ಹತ್ರ ಇದ್ದು ಶಾರೀರಿಕವಾಗಿ ನಾವು ಸ್ಪಿರಿಟಲ್ಲಿ ನಾವು ದೇವ್ರ ಹತ್ರ ಇದ್ದೀವಿ, ಶರೀರದಲ್ಲಿ ಕೂಡ ನಾವು ಹತ್ರ ಬರಬೇಕಲ್ವ. ಸ್ಪಿರಿಟಲ್ಲಿ ನಾವು ಯಾರ ಜೊತೆ ಇದ್ದೀವಿ? ದೇವರೊಂದಿಗಿದ್ದೀವಿ ಸ್ಪಿರಿಟಲ್ಲಿ. ಈಗಾಗಲೇ ಪರ್ವತದಲ್ಲಿ ಕೂತ್ಕೊಂಡಿದ್ದೀವಿ. ಈಗ ನಾವು ಭೂಮಿಯಲ್ಲಿ ವಾಸ ಮಾಡಿದ್ರೆ ಶರೀರದಲ್ಲಿ ಕೂಡ ಆತನ ಸಮ್ಮುಖದಲ್ಲಿ ಬಂದು ಕೂತ್ಕೊಂಡು ಅವ್ರನ್ನ ಮಹಿಮೆ ಪಡಿಸ್ಬೇಕಂತೆ. ದಟ್ ಈಸ್ ಕಾಲ್ಡ್ ಫಾಸ್ಟಿಂಗ್ ಪ್ರೇಯರ್. ಉಪವಾಸ. ಅನೇಕರು ಇದನ್ನ ಸೀರಿಯಸ್ ತಗೊಳಲ್ಲ. ಯಾವಾಗ ನಾವು ಸೀರಿಯಸ್ ತಗೊಳ್ತೀವೋ, ಶಾರೀರಿಕವಾಗಿ ನಾವು ದೇವರ ಹತ್ರಕ್ಕೆ ಬರುವಾಗ, ಆತ್ಮಿಕವಾಗಿ ನಾವು ದೇವರ ಹತ್ರ ಇದ್ದೇವೆ, ಶಾರೀರಿಕವಾಗಿ ಕೂಡ ನಾವು ಹತ್ರಕ್ಕೆ ಬರುವಾಗ ಶಾರೀರಿಕ ಸಂಬಂಧಪಟ್ಟ ಎಲ್ಲವನ್ನು ಅವ್ರು ಮಾಡಿ ಮುಗಿಸ್ಬಿಡ್ತಾರೆ ಪಟ 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 ಅಂತ. ಅದಕ್ಕೆ ಈ ವರ್ಷ ಯೋಚನೆ ಮಾಡ್ತಾ ಇದ್ದೀನಿ, ಫೆಬ್ರವರಿ ತಿಂಗಳಲ್ಲಿ ಒಂದು ಕೆಲವು ದಿನಗಳು ಕರ್ತನ ಸಮ್ಮುಖದಲ್ಲಿ ಸ್ವಲ್ಪ ಟೈಮ್ ಕಳಿಬೇಕಂತ. ಯಾರು ಬರ್ತಾರೋ ಬಿಡಲ್ವೋ. ಎರಡನೇದು ಒಂದು 40 days ಹೆಂಗೋ ಇವಾಗ ನಮ್ಮದು ಲೆಂಟೆಲ್ಲ ಸ್ಟಾರ್ಟ್ ಆಗಿದೆಲ್ಲ, ಬೇರೆ ಯಾರು ಬರೋಲ್ಲ, ಗೆಸ್ಟ್ ಯಾರು ಬಿಡಲ್ಲ. ನಾನೇ ನಿಮ್ಮ ಸೂಪರ್ ಗೆಸ್ಟ್ ನಾನೇ. ಯಾಕಂದರೆ ಗೆಸ್ಟ್ಗಳೆಲ್ಲ ಕರೆದು ಸಾಕಾಗ್ಬಿಟ್ಟಿದೆ. ಕೆಲವು ಗೆಸ್ಟ್ಗಳು ನಮಗೆ ಆಪಿಕ್ಬಿಟ್ಟಿದ್ದಾರೆ. ಅದರಿಂದ ಗೆಸ್ಟಲ್ಲಿ ಮೇಲೆ ಸೈಡು. ಯಾಕಂದರೆ ಬರೋ ಗೆಸ್ಟ್ನ ಅನೇಕರು ಪ್ರೀತಿ ಮಾಡ್ತಾರೆ, ಹಂಗಾಗ್ಬಿಟ್ಟಿದೆ. ಅದಕ್ಕೆ ಕೆಲವು ಕಡೆ ಏನಾಗ್ತವೆ, ನಿಜವಾದ ದೇವ ಸೇವಕರು ಒಂದು ಹೇಳ್ತಾರೆ, ನಿಮ್ಮ ಕುರಿಗಳಿಗೆ ನೀವು ಊಟ ಕೊಡ್ತಾರೆ, ಸ್ಪೆಷಲ್ ಊಟ ತಂದರೆ ಅದರಿಂದ ಒಳಗೆ ಹೋಗ್ತಾರೆ. ಇದ್ದೀರಾ? ಹಾಗಾದರೆ ಸೇಮ್ ಹಿಂಗೆ ಬೆಳಿಗ್ಗೆ 10 ಗಂಟೆಯಿಂದ 90 minutes, ಎಷ್ಟೊತ್ತು? 10, 11 ಮತ್ತು 12 ಗಂಟೆ. 90 minutes ಎಷ್ಟೊತ್ತಾಗ್ತಿದೆ? 10ರಿಂದ 10 ಗಂಟೆ ಸ್ಟಾರ್ಟ್ ಆಗಿದ್ರೆ ಎಷ್ಟೊತ್ತಾಗ್ತಿದೆ? 10 ಅಂದರೆ 10, 11, 11:30. 11:30ಗೆ ಕರೆಕ್ಟಾಗಿ 90 minutes ಬೆಳಗ್ಗೆ ಮತ್ತು ಸಾಯಂಕಾಲ. 5 ಜನ ಬರ್ತಾರೆ, 10 ಜನ ಬರ್ತಾರೆ, 1000 ಜನ ಬರ್ತಾರೆ, ಅದು ಎರಡನೇ ಪ್ರಶ್ನೆ. ಇದು ನಡೀತಾನೇ ಇರಬೇಕು ಅಂತ ಯೋಚನೆ ಮಾಡಿದ್ದೀವಿ. ಯಾಕಂದ್ರೆ ಯಾವಾಗ ಶರೀರದಲ್ಲಿ ಕರ್ತನ ಸಮ್ಮುಖಕ್ಕೆ ಬರೋಕ್ಕೆ ಶುರು ಮಾಡ್ತೀವೋ, ಇವಾಗೇ ಅಭಿಷೇಕ್ ಯೋಚನೆ ಮಾಡ್ತಿದ್ದಾನೆ, 40 ದಿನಾನ ಕೀಬೋರ್ಡ್ ಇರಲಿ ಇಲ್ದಿರ ಹೋಗಲಿ, ಅದು ಎರಡನೇದು, ಅದು ಅವನ ಸಮರ್ಪಣೆ ತೀರ್ಮಾನ ಅಂತ ಆಗೋಗ್ಬಿಟ್ಟಿದೆ. ನಿಮ್ಗೆ ಬೆಳಿಗ್ಗೆ 5 ಗಂಟೆಗೆ ಬರೋಕ್ಕೆ ಕಷ್ಟ, ಅನೇಕರಿಗೆ 5 ಗಂಟೆ ಬರೋಕ್ಕೆ ಕಷ್ಟ ಇರ್ಬೋದು. ಅಟ್ಲೀಸ್ಟ್ 10 ಗಂಟೆಗಾದರೂ ಬರ್ಬೋದು.
ಚೇಂಜ್ ಮಾಡ್ಕೊಂಡು ಬರ್ಬೋದು. ಯಾಕಂದರೆ ಯಾವಾಗ ನಾವು ದೇವ್ರ ಶರೀರದಲ್ಲಿ ದೇವ್ರ ಸಮ್ಮುಖಕ್ಕೆ ಬರ್ತೀವೋ ಆಗ ಅಧಿಕವಾದ ಕಾರ್ಯಗಳನ್ನು ನಮ್ಮ ಮುಂದೆ ನಡೆಯೋದನ್ನು ನಾವು ನೋಡ್ಬೋದು. ಆಮೇಲೆ ಯಾಕಂದರೆ ಸಭೆ ಎಂಬ ಶರೀರ ಏನಾಗಬೇಕಾಗಿದೆ, ಬೆಳಿಬೇಕಾಗಿದೆ. ಅದಕ್ಕಾಗಿ ನಾವು ಫಾಸ್ಟಿಂಗ್ ಇದ್ದು ಕರ್ತನ ಸಮ್ಮುಖದಲ್ಲಿ ಬರಬೇಕು. ಈಗ ಬೈಬಲ್ ಹಾಗೆ ಹೇಳ್ತಿದೆ, ಸಭೆ ಅನ್ನೋದು ಏನಾಗಿದೆ ಅಂತೆ, ಕ್ರಿಸ್ತನ ಶರೀರವಾಗಿದೆ. ಅದಕ್ಕೆ ಶಿರಸ್ಸು ಯಾರಾಗಿದ್ದಾರೆ, ಯೇಸು ಸ್ವಾಮಿ ಆಗಿದೆ. ಸಭೆ ಎಂಬ ಇದಕ್ಕೆ ಏನಾಗಿದ್ದಾರೆ, ಶಿರಸ್ಸು ಯೇಸು ಸ್ವಾಮಿ. ಅದರ ಅಂಗಗಳು ನಾವೆಲ್ಲ. ಬಟ್ ಆದರೆ ಪ್ರತಿಯೊಂದು ಸಭೆಗೆ ಶಿರಸ್ಸನ್ನು ಪಾಸ್ಟರ್ ಆಗಿ ದೇವರು ಇಟ್ಟಿದ್ದಾರೆ. ಇಡೀ ಲೋಕದ ಎಲ್ಲ ಸಭೆಗಳಿಗೂ ಶಿರಸ್ಸು ಯಾರು, ಯೇಸು ಸ್ವಾಮಿ. ಹಾಗಾದರೆ ಸಭೆಯಲ್ಲಿ ಚೆನ್ನಾಗಿ ಒಂದು ಅರ್ಥ ಮಾಡ್ಕೊಳ್ಳಿ, ಶರೀರ, ಈ ಶರೀರ, ಸಭೆ ಎಂಬ ಶರೀರವನ್ನು ಡೆವಲಪ್ ಮಾಡೋದಕ್ಕೆ ನಾವು ಸಹಾಯ ಮಾಡಬೇಕು. ಪ್ರತಿಯೊಬ್ಬರು ಅವರ ವೈಯಕ್ತಿಕವಾದ ಬೆಳವಣಿಗೆ ಬಿಡಬೇಕು. ಸಭೆ ಎಂಬ ಶರೀರ ಬೆಳವಣಿಗೆ ಮಾಡುವಾಗ ಆಗ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ದೇವರು ಬೆಳವಣಿಗೆ ಕೊಡ್ತಾರೆ. ಅದು ನೀವು ಮಿನಿಸ್ಟ್ರಿ ಮಾಡಬಹುದು ಅಥವಾ ಬಿಸ್ನೆಸ್ ಮಾಡ್ಬೋದು. ಯಾವಾಗ ಸಭೆ ಎಂಬ ಶರೀರಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತೀವೋ, ಇವತ್ತು ಅನೇಕರು ಸೇವೆ ಮಾಡ್ಕೊಂಡು ಹೋಗಿದ್ದಾರೆ, ಆದರೆ ಅವರಿದ್ದ ಸಭೆಯಲ್ಲಿ ಆ ಶರೀರವನ್ನು ಅವ್ರು ಏನು ಡೆವಲಪ್ ಮಾಡಿದಾರೋ ಅದ್ರ ರಿಸಲ್ಟ್ ಅವ್ರಿಗೆ ಸಿಗ್ತೈತೆ. ಹಲೋ, ಇವತ್ತು ಲೋಕದಲ್ಲಿ ಅನೇಕರು ಏನು ಮಾಡಿದ್ದಾರೆ, ಸೇವೆ ಅಂತ ಹೊರಗಡೆ ಹೋಗ್ತಾರೆ. ಅವ್ರು ಯಾವ ಸಭೆಯಲ್ಲಿದ್ರು ಆ ಸಭೆಯ ಶರೀರಕ್ಕೆ ಎಷ್ಟು ಅವ್ರು ಸೇವೆ ಮಾಡಿದಾರೆ ಅದ್ರ ಮೇಲೇ ಅವ್ರ ಸೇವೆ ನಿಂತ್ಕೊಳೋದೆ. ಅಲ್ಲಿ ಅರ್ಥ ಆಗಿಲ್ಲ ನಿಮಗೆ. ಇಲ್ಲಿ ಕೊಟ್ಟಿರುವಂಥ ಸಭೆ ಎಂಬ ಶರೀರವನ್ನು ನೀನು ಡೆವಲಪ್ ಮಾಡಿದಿರಾ, ನಾನು ಸೇವೆ ಮಾಡ್ತೀನಿ ಅಂದರೆ ಅದೇಂಗೆ ಆಗ್ತಿದೆ, ಅದೇಂಗೆ ದೇವರು ಒಪ್ಕೊಳ್ತಾನೆ. ನೀನು ಕೊಟ್ಟಿರುವ ಸಭೆಯಲ್ಲಿ 5 folds ಆಫ್ ಮಿನಿಸ್ಟ್ರಿಯಲ್ಲಿ ಈ ಸಭೆನ ನಾವೇ ನೆನೆಸ್ಕೊಂಡು ಈ ಸಭೆ ಬೆಳೆದ್ರೆ ಪಾಸ್ಟರ್ ಬೆಳೆದು ಬಿಡ್ತಾರೆ. ಪಾಸ್ಟರ್ ಅಲ್ಲ, ಸಭೆ ಬೆಳೆದ್ರೆ ದೇವರಿಗೆ ಮಹಿಮೆ. ಇವಾಗ ನಿಮ್ಗೆ ಏನಾದ್ರು ಸೇವೆ ಮಾಡ್ಬೇಕಾದ್ರೆ ಮನಸ್ಸಲ್ಲಿ ಬಂದ್ಬಿಟ್ರೆ ನಿಮ್ಗೆ ಕೊಟ್ಟಿರುವ ಈ ಸಭೆಯನ್ನು, ಇವಾಗ ಜೋಸೆಫ ಇವಾಗ ಹೋಗಿ ಎಲ್ಲಿದ್ದ, ಐಗುಪ್ತ ದೇಶದಲ್ಲಿ ಇದ್ದ. ಈಗ ಅವ್ರಿಗಾಗಿ ಯೋಚನೆ ಮಾಡೋದನ್ನ, ಇಲ್ಲ ಅಲ್ಲಿದ್ದಂಥ ಮನೆಗಾಗಿ ಅಥವಾ ಆ ಕಂಪನಿಗಾಗಿ ಅಥವಾ ಒಂದು ರಾಜ್ಯಕ್ಕಾಗಿ ಯೋಚನೆ ಮಾಡೋದನ್ನ. ಅದಕ್ಕೆ ದೇವರು ಅವನ್ನ ರಾಜನಾಗಿಟ್ಟಿದ್ದು. ಇವಾಗ ನೀನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ನಿನ್ನ ಬೋನಸ್ ಬರಬೇಕು, ನಿನಗೆ ಒಂದೇ ಸಾವಿರ. ನಾಳೆ ನೀವು ಒಂದು ಕಂಪ್ನಿ ಓಪನ್ ಮಾಡೋಕ್ಕಂದ್ರೆ ಆ ಕಂಪ್ನಿನ ಚೆನ್ನಾಗಿ ಡೆವಲಪ್ ಮಾಡಿ ಹೈಯರ್ ಪೋಸ್ಟ್ಗೆ ಹೋದಾಗ ನೀನು ಹೇಳ್ಬೋದು, ಸರ್ ಈಗ ನಾನು ಈ ಕಂಪ್ನಿ ಡೆವಲಪ್ ಮಾಡಿದ್ದಾಯಿತು, ಈಗ ನಾನು ಸ್ವಂತ ಕಂಪ್ನಿ ಓಪನ್ ಮಾಡೋಕೆ ಹೋಗ್ತೇನೆ ಅಂದರೆ ಖಂಡಿತ ಓನರ್ ನಿನಗೆ ಸಪೋರ್ಟ್ ಮಾಡ್ಬೋದು. ಕಮಾನ್ ಚರ್ಚ್, ಅಲ್ಲಿ ನಿನಗೆ ಒಂದು ಟ್ರೈನಿಂಗ್ ಆಗಿರ್ತಿದೆ, ಹೆಂಗೆ ಸಭೆನ ಕಟ್ಟೋದು, ಹೆಂಗೆ ಆತ್ಮಗಳನ್ನ ಕರ್ಕೊಂಬರೋದು, ಇವೆಲ್ಲ ಟ್ರೈನಿಂಗ್ ಆಗಿರ್ತಿದೆ. ಆಗ ನೋಡಿ, ಸಭೆ ಅನ್ನೋದು, ಪ್ರಾರ್ಥನೆ ಅನ್ನೋದು ಕರ್ತನ ಸಮ್ಮುಖದ ನಾವು ಕುತ್ಕೊಳ್ಳುವಾಗ ಕರ್ತನ ನಮ್ಗೆ ಆಲೋಚನೆಗಳನ್ನು ಕೊಡ್ತಾನೆ. ಯಾವಾಗ ಸಭೆ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಕ್ಕೆ ಬರ್ತೀವೋ ಆಗ ನಮ್ಮೆಲ್ಲ ಕಾರ್ಯಗಳ ದೇವರು ಸಫಲ ಮಾಡೋದು ಇವನಾಗಿದೆ. ಯಾಕಂದರೆ ಸಭೆ ಎಂಬುದು ಏನಾಗಿದೆ, ಒಂದು ಶರೀರವಾಗಿದೆ. ಅದಕ್ಕೆ ಬೈಬಲ್ ಹೇಳ್ತಿದೆ, ಪೌಲ ಕೊರಿಂಥ ಸಭೆಗೆ ಬರೀತಾನೆ, ಸಭೆ ಏನಾಗಿದೆ ಅಂತೆ, ಒಂದು ಶರೀರ ಥರ ಇದೆ ಅಂತ. ಅಂಗಗಳು, ನಾವೆಲ್ಲ ಏನಾಗಿದ್ದೇವೆ ಅಂದೆ, ಅಂಗಗಳಾಗಿದೆ. ಇದನ್ನು ಅರ್ಥ ಮಾಡ್ಕೊಬೇಕು ಪ್ರತಿಯೊಬ್ಬರು. ಇಲ್ಲಿ ಇದು ನಿಮಗೆ ಕೊಟ್ಟಿರುವಂಥ ಜವಾಬ್ದಾರಿ ನೀವು ಕರೆಕ್ಟಾಗಿ ಪರಿಪಾಲಿಸುವಾಗ ನಾಳೆ ನೀವು ಹೊರಗಡೆ ಹೋದಾಗ ಖಂಡಿತವಾಗಲೂ ಆ ಸಭೆಯನ್ನು ಕೂಡ ದೇವರು ಕಟ್ಟಿ ಎಬ್ಬಿಸಲು 4 ಜನರು ನಿಮ್ಮ ಜೊತೆ ಸೇರಿಸುವ ದೇವನಾಗಿದೆ. ಕಿತ್ತಾಕೋರ್ನ ಜೊತೆಲಿ ಇಟ್ಕೊಂಡ್ರೆ ಇದ್ದಿದ್ದು ಕಿತ್ತೋಗ್ತಿದೆ. ಅರ್ಥ ಆಗ್ತಾ ಇದೆಯಾ? ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಾನು ಹೇಳೋದನ್ನು ಅರ್ಥ ಇದೆ. ಯಾವತ್ತೂ ಕೂಡ ಯಾರಾದರೂ ಕೇಳ್ತಾರೆ, ನೀವು ಹೊರಗಡೆ, ಅಪ್ಪ ಶ್ರೀನಿವಾಸ್ ಇವಾಗ ನೀನು ಹೊರಗಡೆ ಹೋಗಿ ಬಿಸ್ನೆಸ್ ಮಾಡ್ತಾ ಇದೆಯಾ, ಎಲ್ಲಿ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ಕೇಳ್ತಾರ? ಇನ್ನೊಂದು ಕಡೆ ಕೆಲಸಕ್ಕೆ ಹೋದ್ರೂ ಕೂಡ ಕೇಳ್ತಾರೆ, ಎಕ್ಸ್ಪೀರಿಯನ್ಸ್ ಲೆಟರ್ ತಗೊಂಬ ಅಂತಾರೆ. ಕಮಾನ್ ಚರ್ಚ್, ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್? ಇವಾಗ ಒಂದು ಸಭೆ ಸ್ಥಾಪನೆ ಮಾಡಬೇಕಂದ್ರೆ ಕೂಡ ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್? ಸಭೆಯಲ್ಲಿ ಎಷ್ಟು ಆತ್ಮ ಸಂಪಾದನೆ ಮಾಡಿದೆ, ಎಷ್ಟು ಆತ್ಮಕ್ಕೆ ಸುವಾರ್ತೆ ಸಾರದೆ, ಇವೆಲ್ಲ ಪ್ರಶ್ನೆ ಬರ್ತಿದೆ. ಇಲ್ಲ, ಇಂಥ ಸಭೆ ನಾನು ಕಟ್ಟೆಬ್ಬಿಸಿದ್ದೇನೆ, ಎಷ್ಟು ಆತ್ಮಗಳನ್ನ ಸಭೆಯಲ್ಲಿ ಸಂಪಾದನೆ ಮಾಡಿದ್ದೇನೆ ಅನ್ನುವಾಗ ನೀನು ಸ್ಥಾಪಿಸುವ ಈ ಸಭೆಯಲ್ಲಿ ಕೂಡ ದೇವರು ಡೆವಲಪ್ಮೆಂಟ್ ದೇವರು ತರುವ ದೇವನಾಗಿದೆ. ಅದಕ್ಕೆ ನಾನು ಅನೇಕ ಬಾರಿ ಹೇಳೋದು, ನೀವು ಎಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿ ನಂಬಿಗಸ್ತರ ಕೆಲಸ ಮಾಡಿ. ಆ ಕಂಪ್ನಿನ ಕಟ್ಟ್ರಿ, ಅಥವಾ ಕುಟುಂಬನ ಕಟ್ಟ್ರಿ, ಆ ಮನೆಯನ್ನು ಕಟ್ಟ್ರಿ, ಆ ಮಿನಿಸ್ಟ್ರಿಯನ್ನು ಕಟ್ಟ್ರಿ. ಜನಗಳ ಮನಸ್ಸಲ್ಲಿ ಏನು ಬಂದು, ಮಿನಿಸ್ಟ್ರಿ ಬೆಳೆದು ಬಿಟ್ರೆ ಪಾಸ್ಟ್ರಿ ಬೆಳೆದು ಬಿಡ್ತಾರೆ, 2 ಕಾರಿಗೆ 4 ಕಾರು ಬಂದು ಹಂಗೆ ಯೋಚನೆ ಮಾಡ್ತಾರೆ. ದಟ್ ಈಸ್ ರಾಂಗ್.
ಹಲ್ಲೆಲೂಯ. ಇದ್ದೀರಾ? ನೋಡಿ, ಈ ಕೃಪೆ ಅನ್ನೋದೇನೆಂದರೆ ನಾವು ದೇವರ ಹತ್ರ ಆಲ್ರೆಡಿ ಇದ್ದೇವೆ. ಎಲ್ಲಿ, ಯಾವುದ್ರಲ್ಲಿದ್ದೇವೆ? ಇವಾಗ ದೇವರ ಹತ್ರ ನೀವು ಶರೀರದಲ್ಲಿ ಕೂತ್ಕೊಂಡಿದ್ರೆ, ಸ್ಪಿರಿಟಲ್ಲಿ ಕೂತ್ಕೊಂಡಿದ್ದೀರ. ಈಗ ಶರೀರದಲ್ಲಿ ಕೂಡ ನೀವು ಕರ್ತನ ಸಮ್ಮುಖಕ್ಕೆ ಬರಬೇಕಾದ, ದಟ್ ಇಸ್ ಕಾಲ್ಡ್ ಫಾಸ್ಟಿಂಗ್ ಪ್ರೇಯರ್. ನಾನು ಹೇಳೋದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಅನೇಕರಿಗೆ ಅರ್ಥ ಆಗಿಲ್ಲ. ಸ್ವಲಾಭ, ನಾನು ಚೆನ್ನಾಗಿರ್ಬೇಕು, ಇಲ್ಲ, ಯಾವತ್ತು ಮಿನಿಸ್ಟ್ರಿ ಚೆನ್ನಾಗಿರಬೇಕು, ಸೇವೆ ಚೆನ್ನಾಗಿರಬೇಕು, ನಮ್ಮ ನಡೆಸುವ ಕುರುಬ ಚೆನ್ನಾಗಿರ್ಬೇಕಂದ್ರೆ ನೀವು ಪ್ರಾರ್ಥಿಸುವಾಗ ಖಂಡಿತವಾಗಲು ನಿಮ್ಮ ಕುಟುಂಬ, ನಿಮ್ಮ ಮನೆ, ನಿಮ್ಮ ಮಿನಿಸ್ಟ್ರಿ ಎಲ್ಲವೂ ಕೂಡ ಅದು ಬೃಹತ್ತಾಗಿ ಬೆಳೆಯುವಂಥದ್ದಾಗಿದೆ. ಆಮೇಲೆ ನೋಡಿ, ಒಂದು ವಾಕ್ಯ ನಾವು ನೋಡೋಣ. ನೋಡ್ರಿ, ಅದಕ್ಕೆ ಪೌಲ ಬರಿತಾನೆ, ಏನಂತ ಬರಿತಾನೆ? ನೀವೆಲ್ಲರೂ ಏನಾಗಿದೆ? ಅಂಗಗಳಾಗಿದ್ದೀರಂತೆ. ನೀವೆಲ್ಲ ಏನಾಗಿದ್ದೀರಂತೆ? ಕ್ರಿಸ್ತನ್ ಏನಾಗಿದ್ದಾರಂತೆ? ಸಭೆಗೆ ಶಿರಸ್ಸಾಗಿದ್ದಾರಂತೆ. ನೋಡಿ, ಒಂದು ವಾಕ್ಯ ನಾವು ಓದೋಣ. 1 ಕೊರಿಂಥಿಯ 3:16. ಥ್ಯಾಂಕ್ ಯು ಜೀಸಸ್. ನೀವು ದೇವರ ಆಲಯವಾಗಿದ್ದೀರೆಂದು, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮವು ನಿಮ್ಮಲ್ಲಿ ವಾಸ ಮಾಡುತ್ತದೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಾವೇನು ಮೊದಲನೇದಾಗ ತಿಳ್ಕೊಬೇಕಾದ್ರೆ ಏನು? ನಾವು ದೇವರ ಆಲಯವಾಗಿದ್ದೀವಿ. ಫಸ್ಟ್ ಇದು ನಾವು ತಿಳ್ಕೊಬೇಕು. ನಾವೇನಾಗಿದ್ದೇವೆ? ಗಾಡ್ಸ್ ಟೆಂಪಲ್. ದೇವ್ರು ನಿಮ್ಮೊಳಗೆ ವಾಸ ಮಾಡ್ತಾರೆ. ಓಕೆ, ಓಕೆನಾ? ಅರ್ಥ? ನೀವೇನಾಗಿದ್ದೀರಾ? ದೇವರ ಆಲಯ. ನೀವು ದೇವರ ಆಲಯವಾಗಿದ್ದೀರಾ. ದೇವ್ರು ನಿಮ್ಮೊಳಗೆ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು. ದೇವರ ಆತ್ಮನು ಅಂದ್ರೆ ಏನಕ್ಕೆ ಸೂಚನೆ ಅಂತ ಹೇಳಿದ್ರೆ, ಸ್ಪಿರಿಟ್ ಅಲ್ಲಿ ನೀನು ದೇವರ ಹತ್ರ ಇದ್ದೀಯ ಅಂತ ಅರ್ಥ. ಈಗ ಶರೀರದಲ್ಲಿ ಕೂಡ ನೀನು ಯಾರ ಹತ್ರ ಬರಬೇಕು? ನಾನು ಸ್ಪಿರಿಟ್ ಅಲ್ಲಿ ಇದ್ದೀನಿ ಅಂದ್ಬಿಟ್ಟು ಯಾಮಾರಬೇಡ. ಶರೀರದಲ್ಲಿ ಕೂಡ ನೀನು ಬಂದ್ಬಿಟ್ಟು ದೇವರ ಸಮ್ಮುಖಕ್ಕೆ ಬರಬೇಕು. ಆಗ ಮಾತ್ರನೇ ಶಾರೀರಿಕವಾಗಿ ನಾವು ಬೆಳೆಯಕ್ಕೆ ಸಾಧ್ಯ. ಕರೆಕ್ಟಾ? ಇವತ್ತು ಇಲ್ಲ, ನೆಗ್ಲೆಕ್ಟ್ ಮಾಡುವಾಗ ನಮಗೆ ಗೊತ್ತಿಲ್ಲದ ಹಾಗೆ ಶರೀರದಲ್ಲಿ ಎಷ್ಟೋ ವಿಷಯಗಳು ನೆಗ್ಲೆಕ್ಟ್ ಆಗ್ತಾ ಇರ್ತೈತೆ, ನಿಮ್ಗೆ ಗೊತ್ತಿಲ್ಲ. ಅರ್ಥ ಆಯ್ತು ಪಾಯಿಂಟು? ಸ್ಪಿರಿಟಲ್ಲಿ ಹೇಳಿದ್ದೇವೆ ನಾವು ದೇವರ ಹತ್ರ, ಒಂದಿಗೆ ದೇವ್ರ ಜೊತೆಲಿ ಕೂತಿದ್ದೇವೆ. ಶರೀರದಲ್ಲಿ ಕೂಡ ದೇವರ ಹತ್ರ ಬರಕ್ಕೆ ಡೈಲಿ ಪ್ರಯತ್ನ ಪಡಕ್ಕೆ. ಅದಕ್ಕೆ ಮುಂಜಾನೆ ಪ್ರಾರ್ಥನೆ, ಬೈಬಲ್ ರೀಡಿಂಗ್. ನಾವು ಕಾಣಿಕೆ ಕೊಡ್ಬೋದು, ದಶಮ ಕೊಡ್ಬೋದು, ಬೈ ಚಾನ್ಸ್ ಕೊಡದಿರೋ ಕೂಡ ಇರ್ಬೋದು, ಅದು ಎರಡನೇ ಪ್ರಶ್ನೆ. ಆದರೆ ನಾವು ದೇವರ ಸಮ್ಮುಖದಲ್ಲಿ ಆತನ ಬಯಸ್ತಾನಂತೆ, ಆತನ ನಮ್ಮನ್ನು ಬಯಸ್ತಾನಂತೆ. ಅದಕ್ಕೆ ಏದೇನು ತೋಟ ಮಾಡಿಬಿಟ್ಟು ಯಾರನ್ನ ಜೊತೆಲಿ ಇಟ್ಕೊಂಡ್ರಂತೆ? ಯಾಕೆ? ಅವ್ರ ಜೊತೆಲಿ ಇರ್ಬೇಕನ್ನೋದು ಆಸೆ. ಅದಕ್ಕೆ ಅಷ್ಟೆಲ್ಲ ಬ್ಲೆಸ್ ಮಾಡಿದ್ರು ಅವ್ರನ್ನ. 4 ನದಿ ಕೊಟ್ಟರು, ನನ್ನ ಜೊತೆಲೇ ಇರಲಿ ಇವರು ಅಂತ, ನನ್ನ ಜೊತೆಲೇ ಇರಲಿ ಅಂತ. ಅದೇ ಕಾನ್ಸೆಪ್ಟ್ನ ಅವತ್ತು ಏದೇನು ತೋಟದಲ್ಲಿ ದೇವರಿದ್ರು, ಏದೇನು ತೋಟದಲ್ಲಿ ಆದಾಮ ಹೇಳಿದ್ರು. ಈಗ ಏದೇನು ತೋಟ ಅನ್ನೋದು ಒಂದು ಸಭೆ. ಸಭೆಯಲ್ಲಿ ನಾವಿದ್ದೇವೆ, ನಮ್ಮೊಳಗಡೆ ದೇವರು ವಾಸ ಮಾಡ್ತಾ ಇದ್ದಾನೆ. ಆಮೇಲೆ ಕರೆಕ್ಟಾಗಿ ಮಾತಾಡ್ತಿದ್ದೆ ನಾನು. ಸಭೆ ಅನ್ನೋದು ಇವತ್ತು ಏದೇನು ತೋಟ. ಈಗ ನೀವು ಅದರಲ್ಲಿ ಇದ್ದೀರಾ. ಪ್ರತಿದಿನ ಒಬ್ಬ ಸೇವಕರ ಮುಖಾಂತರ ನಿಮ್ಮ ಜೊತೆ ದೇವ್ರು ಮಾತಾಡಕ್ಕೆ ಬರ್ತಾರೆ. ಆ ಮಾತನ್ನು ಕೇಳಿಸ್ಕೊಳ್ಳೋಕೆ ನೀವು ಬರಬೇಕಾಗಿದೆ. ಇದನ್ನು ಕೆಡ್ಸಕ್ಕಾಗಿ ಅನೇಕರು ಓಡಾಡ್ತಾ ಇರ್ತಾರೆ ಆ ಕಡೆಗೆ ಈ ಕಡೆಗೆ. ಏದೇನಿಂದ ಹೊರಗಡೆ ಕರ್ಕೊಂಡು ಹೋಗೋಕೆ ಅನೇಕ ವಿಷಯದಲ್ಲಿ ಪ್ಲಾನ್ ಮಾಡ್ತಾರೆ. ಬಟ್ ನೀವು ಕೇರ್ಫುಲ್ ಆಗಿರ್ಬೇಕು. ಒಂದು ಏದೇನು ತೋಟ ಸೆಲೆಕ್ಟ್ ಮಾಡ್ಕೊಂಡ್ರಾ, ಒಂದು ಸಭೆಯನ್ನು ಸೆಲೆಕ್ಟ್ ಮಾಡ್ಕೊಂಡ್ರಾ, ಆ ಮೆಸೇಜ್ ನಿಮ್ಗೆ ಇಷ್ಟವಾಗಿದೆಯಾ, ಆ ಸ್ಪಿರಿಚುವಲ್ ಫಾದರ್ ಕರೆಕ್ಟ್ ಆಗಿದ್ದಾರಾ, ಗಟ್ಟಿಯಾಗಿ ಇಟ್ಕೊಳ್ಳಿ, ಬಿಡಬೇಡಿ. ನಾವು ಕೋತಿಗಳಲ್ಲ, ಪಕ್ಕದ ಹೇಳಿ, ನಾವು ಮನುಷ್ಯರು. ಕೋತಿಗಳೇನು ಮಾಡ್ತವೆ? ಈ ಮರದಲ್ಲಿ ಹಣ್ಣು ಚೆನ್ನಾಗಿದೆ, ಆ ಮರದಲ್ಲಿ ಹಣ್ಣು ಚೆನ್ನಾಗಿದೆ. ಇಲ್ಲ, ಒಂದು ಮೆಸೇಜ್ ಒಬ್ಬರದ್ದು ಕೇಳ್ತೀರಾ, ಅವರೇ. ಆ ಮೆಸೇಜ್ ನಿಮ್ಮ ಆತ್ಮವನ್ನು ಬಲಪಡಿಸ್ತಾ ಇದೆಯಾ, ಆ ಸಂದೇಶ ನಿಮ್ಮನ್ನು ಬಲಪಡಿಸ್ತಾ ಇದೆಯಾ, ಅವ್ರು ನಿಮ್ಮ ಸ್ಪಿರಿಚುವಲ್ ಫಾದರ್. ಹಲ್ಲೆಲೂಯಾ. ಆ ಏದೇನಲ್ಲಿ ನಿಮ್ಮ ಜೊತೆ ದೇವ್ರು ಮಾತಾಡ್ತಾನೆ. ಒಂದು ಫಾಸ್ಟಿಂಗ್ ಪ್ರೇಯರ್ ನಿಮ್ಮ ಜೊತೆ ಮಾತಾಡ್ತಾನೆ.
ಒಂದು ಸರ್ವಿಸಲ್ಲಿ ನಿಮ್ಮ ಜೊತೆ ಮಾತಾಡ್ತಾನೆ, ಅಥವಾ ಸೂಪರ್ ನ್ಯಾಚುರಲ್ ಪ್ರೇಯಲ್ಲಿ ನಿಮ್ಮ ಜೊತೆ ಮಾತಾಡ್ತಾನೆ, ಅದು ಬಂದಂಥ ಯಾರೋ ಗೆಸ್ಟ್ ಮುಖಾಂತರ ಕೂಡ ನಿಮ್ಮ ಜೊತೆ ದೇವರು ಮಾತಾಡ್ತಾರೆ. ರಿಸೀವ್ ದಟ್ ವರ್ಡ್. ಯಾಕಂದರೆ ನಿಮ್ಮ ಆತ್ಮಕ್ಕೆ ದೇವ್ರ ವಾಕ್ಯ ಬೇಕಾಗಿದೆ. ಯಾಕೆ ನಿಮ್ಮ ಶರೀರ ಬೆಳವಣಿಗೆ ಆಗಲ್ಲ. ನಿಮ್ಮ ಆತ್ಮ ವಾಕ್ಯವನ್ನು ರಿಸೀವ್ ಮಾಡುವಾಗ ನಿಮ್ಮ ಶರೀರಕ್ಕೆ ಅದು ಹೊರಗಡೆ ಬರ್ತದೆ. ಇವಾಗ ಇಂಜೆಕ್ಷನ್ ಶರೀರಕ್ಕೆ ಹಾಕ್ಕೊಂತೀರ, ಎಲ್ಲಿ ನೋವಿದೆಯೋ ಹಾಕ್ಕೊಂಡ ತೊಡೆನಲ್ಲೋ ಕೈನಲ್ಲೋ ಎಲ್ಲಿ ನೋವಿದೆಯೋ ಅಲ್ಲೇ ಸಪ್ಲೈ ಆಗ್ತಿದೆ. ತಲೆನೋವಿಗೆ ಏನು ಮಾಡ್ತೀವಿ? ಬಾಯೊಳಗಡೆ ಮಾತ್ರೆ ಹಾಕ್ಕೊಂತೀವಿ. ಇಲ್ಲಿರೋ ಕಾಲು ನೋವಿಗೆ ಬಾಯೊಳಗಡೆ. ಹಂಗೆ ನಾವು ಬಂದು ದೇವರ ವಾಕ್ಯವನ್ನು ಕಿವಿಯಿಂದ ಕೇಳುವಾಗ, ಹೃದಯದಲ್ಲಿ ಇಟ್ಕೊಳ್ಳುವಾಗ ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅಲ್ಲಿಗೆ ಅದು ಪ್ರವೇಶವಾಗ್ತದೆ. ನಿಮ್ಮ ಸಮಸ್ಯೆಗಳ ಮೇಲೆ ಅದು ಟ್ರಾವೆಲ್ ಮಾಡ್ತಿತ್ತಂತೆ. ಆಮೇಲೆ ನೋಡಿ, ಇನ್ನೊಂದು ವಾಕ್ಯ ನೋಡ್ರಿ, 1 ಕೊರಿಂಥಿಯ 12ನೇ ಅಧ್ಯಾಯಕ್ಕೆ ಬನ್ನಿ. ಅಲ್ಲಿ ಪೌಲ ಇನ್ನೂ ಸ್ವಲ್ಪ ಡೀಪಾಗಿ ಮಾತಾಡ್ತಾನೆ. ಓಕೆ, 27ನೇ ವಾಕ್ಯ. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಅಪೊಸ್ತಲರನ್ನು, ಎರಡನೇದಾಗಿ ಪ್ರವಾದಿಗಳನ್ನು, ಮೂರನೇದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಸಾಕು. ಇಲ್ಲಿ ಏನು ನೋಡ್ತೇವೆ ನಾವು? ನೀವು ಕ್ರಿಸ್ತನ ದೇಹವು, ಆಮೇಲೆ ಒಬ್ಬೊಬ್ಬರಾಗಿ ಅದಕ್ಕೆ ನೀವು ಅಂಗಗಳಾಗಿದ್ದೀರ. ಏನಾಗಿದೆ? ನೀವು ಅಂಗಗಳಾಗಿದ್ದೀರಿ. ಹಾಗಾದರೆ ಈ ಸಭೆಗೆ ನೀವೇನಾಗಿದ್ದೀರಾ? ಅಂಗಗಳಾಗಿದ್ದೀರ. ಕರೆಕ್ಟಾ? ಆದರೆ ಅಂಗಗಳು ಯಾವುದಕ್ಕೆ ಕೆಲಸ ಮಾಡಬೇಕು? ಶರೀರದ ಬಗ್ಗೆ ಯೋಚನೆ ಮಾಡೋಣ. ನೋಡ್ರಿ, ನೀವು ಕ್ರಿಸ್ತನ ದೇಹ, ಕರೆಕ್ಟಾ? ಒಬ್ಬೊಬ್ಬರು ಅದಕ್ಕೆ ಅಂಗಗಳಾಗಿದ್ರು. ಅಂದರೆ ಈ ಸಭೆ ಅನ್ನೋದು ಒಂದು ಬಿಲ್ಡಿಂಗ್ ಅಲ್ಲ, ಸಭೆ ಅನ್ನೋದೊಂದು ದೇಹ. ಅದಕ್ಕೆ ನಾವೆಲ್ಲ ಏನಾಗಿದ್ದೇವೆ? ಒಂದೊಂದು ಅಂಗಗಳಾಗಿದ್ದೇವೆ. ಇವಾಗ ಈ ಶರೀರನೇ ಕ್ರಿಸ್ತನ ದೇಹ. ಇದಕ್ಕೆಲ್ಲ ಅಂಗಗಳು ಯಾವುದು? ಈಗ ಇವೆಲ್ಲವೂ ಯಾವುದಕ್ಕೆ ಕೆಲಸ ಮಾಡಬೇಕಾಗಿದೆ? ಮಾತಾಡಿ. ಶರೀರ ಕೆಲಸ ಮಾಡಬೇಕು. ಕೆಲಸ ಮಾಡಿಲ್ಲ ಅಂದರೆ ಶರೀರ ಡೆವಲಪ್ ಆಗ್ತಿದ್ದ? ಈ ಕೈ ನಾಳೆಯಿಂದ ಹೇಳ್ತಿದ್ದೆ ನಾನು ಊಟ ಮಾಡಲ್ಲ ಅಂತ ಒಂದು ಕೈ ಹೇಳ್ತಿದ್ದೆ, ಇನ್ನೊಂದು ಕೇಳ್ತಿದ್ದೆ ನಾನು ತೊಳೆಯಲ್ಲ ಅಂತ ಹೇಳ್ತಿದ್ದೆ. ಈ 2 ಕೈ ಕೆಲಸ ಮಾಡಿದ್ರೆ ಹೆಂಗೆ ದುಡಿಯೋಕೆ ಹೋಗೋದು? ದುಡಿದ್ರೇನೆ ಏನು? ಈ ಕಣ್ಣು ಹೇಳ್ತಿದ್ದೆ ನಾನು ನೋಡಲ್ಲ ಅಂತ ಹೇಳ್ತಿದ್ದೆ. ಈ ಬಾಯಿ ಹೇಳ್ತಿದ್ದೆ ಮಾತಾಡಲ್ಲ, ಬಾಯಿ ಮಾತಾಡ್ತಿದ್ರೆ ಬೆಟರ್ ಆಗಿರ್ತಿದ್ದೆ. ಈ ಕಾಲು ಹೇಳ್ತೀನಿ ನಾನು ಹೋಗಲ್ಲ ಇನ್ಮೇಲೆ ಇಲ್ಲೇ ಕೂತಿರ್ತೀನಿ ಅಂತ ಹೇಳ್ತೀನಿ. ಆಗ ಅದನ್ನೇನು ಕರಿತೇವೆ ನಾವು ಅಲ್ಲಿ? ಅಂಗವಿಕಲತೆ. ನಿನ್ನ ಅಂಗಗಳು ಚೆನ್ನಾಗಿದ್ರೂ ಕೂಡ ಏನು ಮಾಡದಿರೋದ್ರೆ ದೇಹ ಏನಾಗ್ತಿದೆ? ಅದಂಗೆ ಬಿದ್ದಿರ್ತಿದೆ. ಅದಕ್ಕೆ ಪೌಲ ಬರಿತಾನೆ, ನಾವೆಲ್ಲರೂ ಇದು ಸಭೆ ಅನ್ನೋದು ಕ್ರಿಸ್ತನ ಏನಾಗಿದೆ? ಶರೀರವಾಗಿದೆ. ನಾವೆಲ್ಲ ಅಂಗಗಳಾಗಿದೆ. ಯಾವಾಗ ಕ್ರಿಸ್ತನ ಶರೀರ ಡೆವಲಪ್ ಆಗ್ತಿತ್ತೋ ಆಗ ನಿನ್ನ ಲೈಫಲ್ಲಿ ಎಲ್ಲವೂ ಡೆವಲಪ್ಮೆಂಟ್ ನೀನು ನೋಡ್ಬೋದು. ಇವತ್ತು ಅನೇಕ ಲೈಫಲ್ಲಿ ಡೆವಲಪ್ಮೆಂಟ್ಸ್ ಯಾಕಿಲ್ಲ? ಒಬ್ಬರಾದರೂ ಕೂಡ ಸಭೆಯ ಬಗ್ಗೆ ಯೋಚನೆ ಮಾಡಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನಾನು ಸಭೆಗೆ ಒಂದು ಅಂಗವಾಗಿದ್ದೇನೆ, ನಾನು ಏನು ಮಾಡಬೇಕಂತ ಅವನು ಯೋಚನೆ ಮಾಡಿದ್ರೆ ಖಂಡಿತವಾಗಲು ಅವನ ಬಗ್ಗೆ ದೇವರು ಯೋಚನೆ ಮಾಡ್ತಾರೆ. ಅದಕ್ಕೆ ಪೌಲ 1 ಕೊರಿಂಥಿಯ 3:17 ಏನು ಬರೆದರು? ನೀವು ದೇವರ ಆಲಯವಾಗಿದ್ದೀರಾ, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಯಾರಾದರೂ ಆಲಯವನ್ನು ಕೆಡಿಸ್ಕೊಂಡ್ರೆ ದೇವರು ಅವರನ್ನು ಕೆಡಿಸ್ತಾನೆ. ಹಂಗಾದ್ರೆ ಅರ್ಥ ಮಾಡ್ಕೊಳ್ರಿ ಯಾವುದ್ರ ಬಗ್ಗೆ ದೇವ್ರು ಮಾತಾಡ್ತಾ ಇದ್ದಾರೆ ಅಂತ. ನಾವು ಯಾವಾಗ ಇದನ್ನು ಕೆಡಿಸ್ತೀವೋ ಆಗ ನೀವು ಕೆಡ್ತೀರ. ಅಲ್ಲಿ ನಿಮ್ಮ ಇಟ್ಟಿರೋದಿಲ್ಲ. ಏನಕ್ಕಂದರೆ ಇದನ್ನೇ ಡೆವಲಪ್ ಮಾಡೋಕ್ಕಾಗಿ, ಈ ಸಭೆ ಎಂಬ ಶರೀರನ ಏನು ಮಾಡೋಕ್ಕಾಗಿ? ಡೆವಲಪ್ ಮಾಡೋಕ್ಕಾಗಿ. ಯಾವಾಗ ಇದನ್ನು ಡೆವಲಪ್ ಮಾಡ್ತೀನಿ ಹೊರಗಡೆ ನೀವು ಡೆವಲಪ್ ಆಗ್ತೀರಾ. ಇಲ್ಲಿ ನೀವು ಡೆವಲಪ್ ಮಾಡಿದ್ರೆ ಹಾಳು ಮಾಡಿ ಹೋದರೆ ಅಲ್ಲಿಗೆ ನೀವು ಉದ್ಧಾರ ಆಗ್ತೀರಾ. ಅದಕ್ಕೆ ಅದು ಹಾಳಾಗ್ತೈತೆ.
ಶಬ್ದ ಬರ್ತಾ ಇಲ್ವೇ? ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನ. ಸೀರಿಯಸ್ ಆಗಿ ಮಾತಾಡ್ಬೇಕು ಇವಾಗ ಅನೇಕರು ಒಂದು ಬೈಬಲ್ ಹಿಡ್ಕೊಂಡ್ಬಿಟ್ರೆ ನಾನು ಮಿನಿಸ್ಟ್ರಿ ಮಾಡಬೇಕು ಅಂತಾರೆ. ಬಟ್ ಅವ್ರು ಇರುವ ಸಭೆ ಎಂಬ ಶರೀರವನ್ನು ಅವ್ರು ಏನು ಮಾಡಬೇಕಾಗಿದೆ? ಡೆವಲಪ್ ಮಾಡಬೇಕಾಗಿದೆ. ದಟ್ ಈಸ್ ದಿ ಮೇನ್. ಅದು ಗೊತ್ತಿಲ್ಲ. ಯಾವಾಗ ಸಭೆ ಎಂಬ ಶರೀರ ಡೆವಲಪ್ ಮಾಡ್ತಾರೋ ಆಗ ಅವ್ರ ಮಿನಿಸ್ಟ್ರಿ, ಅವರ ಬಿಸ್ನೆಸ್, ಅವ್ರ ಕೆಲಸ ಎಲ್ಲವೂ ಕೂಡ ಬೇರೆ ಲೆವೆಲ್ಗೆ ಅದು ಹೋಗ್ತೈತೆ. ದೇವರು ಅವ್ರಿಗಾಗಿ ಕೆಲಸ ಮಾಡ್ತಾರೆ. ಹಲ್ಲೆಲೂಯ. ಅದಕ್ಕೆ ನೆಕ್ಸ್ಟ್ ಏನಂತೆ? ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಳಾಗಿದ್ದೀರಿ. ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಅಪೊಸ್ತಲರು, ಎರಡನೇದಾಗಿ ಪ್ರವಾದಿಗಳು, ಮೂರನೇದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಾತ್ಕಾರ್ಯ ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರ ಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರವನ್ನು ಅವರವರಿಗೆ ಕೊಟ್ಟಿದ್ದಾನೆ. ಎಲ್ಲರೂ ಅಪೊಸ್ತಲರು, ಎಲ್ಲರೂ ಪ್ರವಾದಿಗಳು, ಎಲ್ಲರೂ ಉಪದೇಶಕರು, ಎಲ್ಲರೂ ಮಹತ್ಕಾರ್ಯಗಳನ್ನು ಮಾಡುವವರು, ರೋಗಿ ವಾಸಿ ಮಾಡುವ ವರಗಳು ಎಲ್ಲರಿಗೂ ಉಂಟು. ಎಲ್ಲರೂ ವಾಣಿಗಳನ್ನಾಡುವವರು, ವಾಣಿಗಳ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿ ಉಂಟು. ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ಇನ್ನು ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿಸುತ್ತೇನೆ. ಹಲ್ಲೆಲೂಯ. ಅಂದ್ರೆ ಸಭೆಯಲ್ಲಿ ಇವರೆಲ್ಲ ಇದ್ರೂ ಕೂಡ ಯಾರು ಗ್ರೇಟ್ ಅಲ್ಲ. ಎಲ್ಲರೂ ಕೂಡ ಇರೋದು ಏನಕ್ಕೋಸ್ಕರವಾಗಿ? ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾಗಿ ಅಥವಾ ಏನು ಅವ್ರಿಗಾಗಿ ಜೀವಿಸೋಕ್ಕಾಗಿ ಅಲ್ಲ, ಸಭೆ ಎಂಬ ದೇಹವನ್ನೇ ಡೆವಲಪ್ ಮಾಡೋಕ್ಕಾಗಿ. ಅದಕ್ಕಾಗಿ ನಾವು ಸಭೆ ಎಂಬ ದೇಹವನ್ನು ಅಭಿವೃದ್ಧಿ ಮಾಡೋಕ್ಕಾಗಿ ಕರ್ತನ ಸಮ್ಮುಖಕ್ಕೆ ಬಂದು ಉಪವಾಸ ಮಾಡಿ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಉಪವಾಸ ಮಾಡ್ತಾ ಇಲ್ಲ. ಕರ್ತನ ಸಭೆ ಕಟ್ಟಲ್ಪಡಬೇಕು, ಇನ್ನೂ ಅನೇಕ ಆತ್ಮಗಳು ರಕ್ಷಿಸಲ್ಪಡಬೇಕು. ಅದಕ್ಕಾಗಿ ಕರ್ತನ ಸಮ್ಮುಖಕ್ಕೆ ಬಂದು ಉಪವಾಸ ಮಾಡಿ ಪ್ರಾರ್ಥನೆ ಮಾಡೋದು. ನಾವು ಇನ್ನೂ ದೇವರ ಹತ್ರಕ್ಕೆ ಹೋಗ್ಬೇಕು. ಇನ್ನೂ ಹತ್ರಕ್ಕೆ ಹೋಗಿಲ್ವಾ? ಆಲ್ರೆಡಿ ಇದ್ದೇವೆ. ಶರೀರದಲ್ಲಿ ಹತ್ರಕ್ಕೆ ಹೋಗ್ಬೇಕು. ಶರೀರ ನಾವು ದೂರನೇ ಇದ್ದೇವೆ. ನಾವು ಆತ್ಮದಲ್ಲಿ ದೇವರ ಹತ್ರ ಇರ್ಬೋದು, ನಾವು ಆತ್ಮದಲ್ಲಿ ರಕ್ಷಣೆ ಹೊಂದಿರ್ಬೋದು. ಶರೀರದಲ್ಲಿ ಕೆಲವರಿಗೆ ದುರಾಭ್ಯಾಸಗಳು, ಕೆಲವು ಪಾಪದ ಕಾರ್ಯಗಳು, ಕೆಲವು ಕಾರ್ಯ ಶರೀರ ನಮ್ಮನ್ನು ದೂರ ಮಾಡ್ತವೆ. ಆತ್ಮಲ್ಲಿ ನಾವು ದೇವರ ಇದ್ದೇವೆ ನಾವು ಯೋಚನೆ ಮಾಡ್ತೇವೆ. ಆದರೆ ಶರೀರದಲ್ಲಿ ಎಷ್ಟೋ ಜನಗಳು ನಮ್ಮನ್ನು ದೇವರ ಬರೆದಾಗ ತಡೆ ಮಾಡ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ನನ್ನ ದೇವರ ರಾಜ್ಯ ವಿಷಯದಲ್ಲಿ ಈ ಲೋಕದಲ್ಲಿ ನೀವೇನು ಕಳ್ಕೊಳ್ತೀರೋ ಅದೆಲ್ಲವನ್ನು ಇದೇ ಲೋಕದಲ್ಲಿ ವಾಪಸ್ ಕೊಡ್ತೇನೆ ದೇವರು ಹೇಳ್ತಾರೆ. ನಾನು ಹೇಳ್ತಾರೆ ಸತ್ಯ, ಅದು ಒಂದು ಆಮೇನ್ ಅಂತ ಹೇಳ್ರಿ. ಇದು ಗೊತ್ತಿಲ್ಲದ್ರೆ ಅನೇಕರು ನಾನು ಸೇವೆ ಮಾಡ್ತೀನಿ ಅಂತ ಹೋಗ್ತಾರೆ. ಅಲ್ಲಿ ಸೇವೆ ನಿಂತ್ಕೊಳ್ಳಲ್ಲ. ಯಾಕೆ ಅಭಿವೃದ್ಧಿ ಇಲ್ಲ? ಯಾಕೆ ಡೆವಲಪ್ಮೆಂಟ್ ಒಂದು ವಿಟ್ನೆಸ್ ಆಗಿ ಯಾಕಿಲ್ಲ? ಯಾಕಂದ್ರೆ ದೇವರು ಅವರು ಕೊಟ್ಟಿರುವಂಥ ಸ್ಥಳದಲ್ಲಿ, ಅವರು ಕೊಟ್ಟಿರೋ ಸಭೆಯಲ್ಲಿ ಅವರು ನಿಂತು ಅದನ್ನು ಕಟ್ಟಿದ ಮೇಲೇನೆ ಅವರ ಅಭಿವೃದ್ಧಿ. ಹಲ್ಲೆಲೂಯಾ. ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಅದರಿಂದ ಯಾಕೆ ಬಿಸ್ನೆಸ್ಸೇ ಆಗ್ತಾ ಇಲ್ಲ? ಸಭೆ ಬಗ್ಗೆ ಯೋಚನೆ ಮಾಡಬೇಕು. ನಾನು ಇವತ್ತು ಫಾಸ್ಟಿಂಗ್ ಹೋಗ್ಬೇಕು, ನಾನು ವೆನೆಸ್ಡೇ ಪ್ರೇಯರ್ಗೆ ಹೋಗ್ಬೇಕು. ಫಸ್ಟ್ ಕಮಿಟ್ಮೆಂಟ್ ಇರಬೇಕು. ಕಮಿಟ್ಮೆಂಟ್ ಯಾವಾಗ ಕಮಿಟ್ಮೆಂಟ್? ನಾನು ಸಭೆ ಎಂಬ ದೇಹವನ್ನು ಕಟ್ಟಕ್ಕೆ ಹೋಗ್ತದೆ. ಸಭೆ ಎಂಬ ದೇಹವನ್ನು ನಾನು ಡೆವಲಪ್ ಮಾಡೋಕ್ಕಾಗಿ ದೇವರು ನನ್ನ ಇಲ್ಲಿ ನೇಮಿಸಿದ್ದಾರೆ. ನಾನು ಇಲ್ಲಿ ಇರ್ತೇನೆ, ನನಗೆ ಇಲ್ಲಿ ಕೆಲಸ ಇದೆ, ನಾನು ಒಬ್ಬರನ್ನ ಕರ್ಕೊಂಬರ್ಬೇಕು ಇಲ್ಲಿಗೆ. ಆ ಥರ ಯೋಚಿಸುವಾಗ ಆಟೋಮೆಟಿಕ್ ಆಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ದೇವರಾತ್ಮನ ಬಲವಾಗಿ ಕ್ರಿಯೆ ಮಾಡಲು ಶುರು ಮಾಡ್ತಾನೆ. ನಮ್ಮನ್ನು ಕರೆದಿರೋ ಅದಕ್ಕೆ. ಲೋಕ ಜನಗಳು ನಮ್ಗೆ ಬೇಡ, ದೇವ್ರ ಮಕ್ಕಳು ನೀವು. ಕೆಲವು ಹೇಳ್ತಾರೆ, ನಾನು ಕರೆಕ್ಟಾಗಿ ಸಂಡೇ ಆದರೆ ಚರ್ಚಿಗೆ ಬರ್ತೀನಿ. ಸಂಡೇ ಆದರೆ ಚರ್ಚಿಗೆ ಬರ್ತೀಯಾ? ನೈಟ್ ಪ್ರೇಯರ್ಗೆ ಬರ್ತೀಯಾ? ಬರಲ್ಲ. ಕೆಲವು ನೋಡಿ ನೈಟ್ ಸರ್ವಿಸ್ ಅಂದ್ರೆ ಬರಲ್ಲ. ಅದಕ್ಕೆ ದೇವರ ತಿರಸ್ಕಾರವನ್ನು ಸಹಿಸುವುದಿಲ್ಲ. ಎಲ್ಲಿ ವಿಧೇಯತೆ ಇದೆಯೋ ಅಲ್ಲಿ ಆಶೀರ್ವಾದ. ದೇವರ ಅವಿಧೇಯತೆಯನ್ನು ಸಹಿಸೋದಿಲ್ಲ. ಗೊತ್ತಾ ನಿಮಗೆ? ಅವಿಧೇಯತೆ ಅನ್ನೋದು ವಿಗ್ರಹ ಆರಾಧನೆಗೆ ಒಂದು ಸಮ ಅಂತ ಬೈಬಲ್ ಹೇಳ್ತಿದೆ. ನೋಡಿ, ಸಾಮ್ಯಲ ಪುಸ್ತಕದಲ್ಲಿ ಹಂಗೆ ಇಟ್ಕೊಳ್ಳಿ. 1 ಸಾಮ್ಯಲ ತಗೊಳ್ಳಿ. 1 ಸಾಮ್ಯಲ. ಇವತ್ತು ಅನೇಕ ಸಭೆಗಳಲ್ಲಿ, ನಮ್ಮ ಸಭೆ ಅಂತಲ್ಲ, ಅನೇಕ ಸಭೆಗಳಲ್ಲಿ ಏನಂದ್ರೆ ಅವಿಧೇಯತೆ. ಕೊಟ್ಟಿರುವಂಥ ಜವಾಬ್ದಾರಿನ ಮಾಡಲ್ಲ. ನಮ್ಮ ಸಭೆ ನಾವಿದನ್ನು ಡೆವಲಪ್ ಮಾಡಬೇಕು, ನಾವಿದನ್ನು ಕಟ್ಟಬೇಕು. ಸಭೆ ಬಗ್ಗೆ ಯೋಚನೆ ಮಾಡಿ ಕಟ್ಟುವಾಗ ದೇವರು ಅವರನ್ನು, ಅವರ ಕುಟುಂಬವನ್ನು ಕಟ್ಟಿ, ಇಲ್ಲಾಂದ್ರೆ ಇರ್ತಾರೆ, ಹಂಗೇ ಇರ್ತಾರೆ ಅಷ್ಟೇ. ನೀವೆಲ್ಲಿ ಇವತ್ತು ಕೂಡ ಒಬ್ಬರು ಫೋನ್ ಮಾಡಿದೆ ನನಗೆ, ಫಸ್ಟ್ ನಿಮ್ಮ ಮೆಸೇಜೇ ನೋಡೋದು.
ಓಕೆ, ಸಂತೋಷ. ನಿಮ್ಮ ಮೆಸೇಜೇನೆ ಬ್ಲೆಸ್ ಆಗಿದ್ದೀವಿ. ನಿಮ್ಮ ಮೆಸೇಜ್ ಇಲ್ದಿರ ನೀನು ಎಲ್ಲಿ ಹೋದ್ರೂ ಕೂಡ ಏನು ಉದ್ಧಾರ ಆಗ್ತೀಯಾ? ಓ ಜೀಸಸ್. ಗಂಡ ಹೆಂಡತಿ ಫ್ಯಾಮಿಲಿ ಇಬ್ಬರು ಒಬ್ರಿಗೊಬ್ಬರು ವಿಧೇಯರಾಗಬೇಕು. ದಟ್ ಈಸ್ ಎ ಫ್ಯಾಮಿಲಿ. ವಿಧೇಯತೆನೇ ಇಲ್ದಿರ ಅವಿಧೇಯರಾಗಿ ಏನು ಮಾಡಿದ್ರು ಚಾನ್ಸೇ ಇಲ್ಲ ರೀ. ಇರ್ತಾರೆ ಇರಂಗಿರ್ತಾರೆ ಅಷ್ಟೇ. ಆದರೆ ಎಲ್ಲಿ ವಿಧೇಯತೆ ಇದೆಯೋ ಅಲ್ಲಿ ಡೆವಲಪ್ಮೆಂಟ್ ಇದೆ. ಎಲ್ಲಿ ವಿಧೇಯತೆ ಇದೆಯೋ ಅವ್ರನ್ನ ಕೆಳಗಾಗಿ ತುಳಿದು ಬಿಡಲಿ. ನೋಡಿ, ಒಂದು ಬಾಲು ತಗೊಂಡೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ತಗೊಂಡೋಗಿ ಕೆಳಗೆ ಬಿಟ್ಬಿಡಿ, ನೀವು ಬರೋಕ್ಕೆ ಮುಂಚೆ ಅದು ಮೇಲೆ ಬಂದಿರ್ತಿದೆ. ಯಾಕೆ? ಇದೆ ವಿಧೇಯತೆಯ ಪವರ್. ಇವತ್ತು ಯಾರಿಗೂ ವಿಧೇಯರಾಗಿರೋಕೆ ಇಷ್ಟ ಆಗಲ್ಲ, ಅವಿಧೇಯತೆ. ದೇವರ ವಿಧೇಯತೆನ ಎದುರು ನೋಡ್ಬೋದು ದೇವನಾಗಿದೆ. ಅಂದ್ರೆ ಸೌಲನು ಸಾಮುವೇಲನ ಮಾತಿಗೆ ಏನಾಗಬೇಕಾಗಿತ್ತು? ದೇವರು ಡೈರೆಕ್ಟಾಗಿ ಬಂದು ಮಾತಾಡಿಲ್ಲ. ಯಾರ ಮುಖಾಂತರ ಮಾತಾಡಿದ್ದು? ಸಾಮುವೇಲನ ಮುಖಾಂತರ ಮಾತಾಡಿದ್ದು. ಸಾಮುವೇಲನಿಗೆ ಅವನೇನಾಗಬೇಕಾಗಿತ್ತು? ವಿಧೇಯನಾಗಬೇಕಾಗಿತ್ತು. ಇವನೇನು ಹೇಳೋದು ಬಿಡು, ಇವತ್ತು ಹಂಗೆ ಇವರೇನು ಹೇಳೋದು ನಾವೇನು ಕೇಳೋದು, ಕುತ್ಕೊಂಡು ಇಲ್ಲಿ ಮೆಸೇಜ್ ಕೇಳುವಾಗ ಅಲ್ಲೇ ಆ ಅವಿಧೇಯತೆ ನೋಡೋಕ್ಕೆಲ್ಲ ಚೆನ್ನಾಗಿ. ಸೊದೋಮ್ ಗೊಮೋರ ಲೋಟ ಹೋಗೋಗೆಲ್ಲ ಹೆಂಗೆ ಕಾಣಿಸ್ತು? ಚೆನ್ನಾಗಿತ್ತು. ಅದು ಶಾಶ್ವತವಾಗಿ ಇರಲಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಹೋಗಿ ಜಾಲಿಯಾಗಿ ಇದ್ದ. ಆದರೆ ಒನ್ ಡೇ ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಅವಿಧೇಯತೆ ದೇವರು ಇಷ್ಟನೇ ಪಡೋದು. ಹೋಮಲ್ಗೆ ಮೆಚ್ಚುತ್ತಾನೋ? ಮೆಚ್ಚೋದಿಲ್ಲ ದೇವರು. ಯಜ್ಞವನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಮಾತು ಕೇಳಬೇಕು ಆಗ್ತಿಲ್ವಾ? 100 ಈ ಸೀಕ್ರೆಟ್ ಅನೇಕರು ಗೊತ್ತಿಲ್ಲ. ಫಾಸ್ಟಿಂಗ್ ಪ್ರೇಯರ್ ಬಿಡಿ, ನಾಳೆ ಸರ್ವಿಸ್ ಇದೆ ಬಂದ್ಬಿಡೋಣ. ಇನ್ನು ಕೆಲವರು ನೋಡಿ, 1ನೇ ತಾರೀಕು ಕೂಡ ಸಂಡೇ ಬಂದಿತ್ತು, ಬೆಳಿಗ್ಗೆ ಆರಾಧನೆಗೆ ಬಂದಿಲ್ಲ, ಸಾಯಂಕಾಲ ಸರ್ವಿಸ್ಗೆ ಬಂದರು. ಅಂದರೆ ನಡೆಯಲ್ಲ, ಹಂಗೆ ನಡೆಯಲ್ಲ. ಏನಿಲ್ಲ ಗೊತ್ತಾ, ನಾವು ಚೆನ್ನಾಗಿ ಇರ್ತೀವಿ. ಇವತ್ತು ಬೆಳಿಗ್ಗೆ ಸಾಯಂಕಾಲದ ಮೈಂಡ್ ಚೇಂಜ್ ಆಗಿ ಹೋಗಿರ್ತಿದೆ. ನೋಡಿ, ಎಲಿಯ ಪ್ರವಾದಿ ಬೆಂಕಿ ಬರೆಸ್ತಾ, ಕರೆಕ್ಟಾ? ಬೆಂಕಿ ಬರೆಸ್ತಾ ನೆಕ್ಸ್ಟ್ ಚಾಪ್ಟರ್ ನೋಡಿ ಭಯ ಪಟ್ಕೊಂಡು ಹೋಗಿರ್ತಾನೆ. ಯಾಕೆ? ಮೈಂಡು ಡಿಸ್ಟರ್ಬ್. ಇವತ್ತು ನನ್ನ ಜೊತೆ ಪ್ರೈಸ್ ಹಲ್ಲೆಲೂಯಾ ಅಂತಾರೆ, ಒಂದೇ ಸೆಕೆಂಡಲ್ಲಿ ನಿನ್ನ ಮೈಂಡ್ ಡಿಸ್ಟರ್ಬ್ ಮಾಡೋದು. ದಟ್ ಈಸ್ ಕಾಲ್ಡ್ ಅವಿಧೇಯತೆ. ಮಾತು ಕೇಳದಿರೋದು. ಇದು ದೇವ್ರಿಗೆ ಇಷ್ಟ ಇಲ್ಲ. ಏನಂತ ಇದೆ? ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಮಾತು ಕೇಳುವುದು ಉತ್ತಮವಾಗಿದೆ. ಮಾತು ಕೇಳು ಉತ್ತಮವಾಗಿದೆ. ಆಮೇಲೆ ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಆಮೇಲೆ ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವ. ಮಾಟ ಮಂತ್ರ ಮಾಡಿಸ್ತಾಳ, ಅದಕ್ಕೆ ಸಮಾನ ಅಂತ ಅವಿಧೇಯತ್ವ. ಹಠ ಮಿಥ್ಯ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ಯೋಚನೆ ಮಾಡ್ರಿ. ಹಠ ಮಾಡ್ತೀರಾ? ಅವಿಧೇಯತ್ವನ ನೋಡ್ರಿ. ಸಭೆ ಎಂಬ ಶರೀರವನ್ನು ದೇವರು ಕೊಟ್ಟಿರೋದು ನಿನ್ನ ಸಭೆ ಎಂಬ ಶರೀರವನ್ನು ಡೆವಲಪ್ ಮಾಡೋಕ್ಕಾಗಿ, ಅದನ್ನು ಹಾಳು ಮಾಡೋಕ್ಕಾಗಿ ಅಲ್ಲ. ಯಾವಾಗ ನೀನು ಅಲ್ಲಿ ವಿಧೇಯತ್ವ ತೋರಿಸ್ತೀಯೋ ಆಗ ನಿನ್ನ ಕುಟುಂಬ ಕಟ್ಟಲ್ಪಡ್ತೈತೆ, ನಿನ್ನ ಮನೆ ಕಟ್ಟಲ್ಪಡ್ತೈತೆ, ನಿನ್ನ ಜೀವಿತ ಕಟ್ಟಲ್ಪಡ್ತೈತೆ. ಇಲ್ಲೇ ನಿನಗೆ ವಿಧೇಯತೆ ಇಲ್ವ? ಇಲ್ಲ ಅಂದರೆ ಬೇರೆ ಕಡೆ ಎಲ್ಲೋಗಿ ನೀನು ಬಿಸ್ನೆಸ್ ಡೆವಲಪ್ ಮಾಡ್ತೀಯಾ? ಓ ಜೀಸಸ್. ಹೆಂಗೆ ನೀನು ಸಭೆಯನ್ನು ಕಟ್ತೀಯಾ? 4 ಜನ ಬರ್ಬೋದು, ಹಲ್ಲೆಲೂಯಾ ಅಂತ ಆಡ್ಬೋದು, ಅದು ಶಾಶ್ವತ ಅಲ್ಲ. ದೇವರು ವಿಧೇಯತ್ವನ ಎದುರು ನೋಡ್ತಾರೆ. ಇಲ್ಲಂದ್ರೆ ದೇವರು ನೀವು ಹಂಗೆ ಇರಿ, ರಕ್ಷಣೆ ಹೊಂದ್ಬಿಟ್ಟು ಹಂಗೆ ನೀವು ಆರಾಧನೆ ಮಾಡೋದು ಬಿಡೋದಾಗಿತ್ತು. ಯಾಕೆ ದೇವರು ಒಂದು ಪಾಸ್ಟರ್ ನೇಮಿಸಿ
ನೀವೆಲ್ಲರೂ ಪಾಸ್ಟರ್ಗೆ ಅಧೀನರಾಗಿರ್ಬೇಕಂತ ಯಾಕೆ ಮೋಶೆ ನೇಮಿಸಿ ಮೋಶೆಗೆ ಅಧೀನರಾಗಿ ಯಾಕೆ ಇದೆಲ್ಲ ದೇವರ ಸಿಸ್ಟಮ್, ದೇವರ ನಿಯಮ. ನಮಗೆ ಅಡ್ಜಸ್ಟ್ ಆದರೆ ಓಕೆ, ನಿನ್ಗೆ ಅಡ್ಜಸ್ಟ್ ಆಗ್ತಿದೆ ಇಲ್ವೋ? ಇವಾಗ ಸೌಲನಿಗೆ ದೇವರು ಒಂದು ಹೇಳ್ತಾರೆ, ಎಲ್ಲವನ್ನು ನಾಶ ಮಾಡಿ ಬಾ ಅಂತ. ಎಲ್ಲ ಅಟ್ರಾಕ್ಷನ್ ಕಾಣಿಸ್ತಾ ಇದೆ, ಎಲ್ಲ ಆಕರ್ಷಣೆ ಕಾಣಿಸ್ತಾ ಇದೆ, ಎಲ್ಲ ಚೆನ್ನಾಗಿ ಕೊಬ್ಬಿದೆ ಕುರಿಗಳೆಲ್ಲ. ಇದನ್ನೆಲ್ಲ ಹಾಳು ಮಾಡೋದ? ಏನು ಬುದ್ಧಿ ಇದೆಯಾ ಸಾಮೇಲ ಪಾಸ್ಟ್ರಿಗೆ? ಯಾವ ಪಾಸ್ಟ್ರಿಗೆ? ಸಾಮೇಲ ಪಾಸ್ಟ್ರಿಗೆ ಬುದ್ಧಿ ಇದೆಯಾ? ಏನು ಇಂಥ ಕೆಲಸ ಮಾಡ್ತಾರೆ ಅಂತೇಳಿ ಇವನೇನೋ ಬುದ್ಧಿ ಅಂತಾರೆ, ಎಲ್ಲ ಎತ್ಕೊಂಬಂದ. ನೆಕ್ಸ್ಟ್ ಡೇ ರಾಜನ ಪದವಿನೇ ಹೋಯ್ತು. ಹಂಗೂ 40 ವರ್ಷ ಕೊಟ್ಟಿದ್ರು ಪುಣ್ಯಾತ್ಮನಿಗೆ. ಅವನಿಗೆ ಎಷ್ಟು ವರ್ಷ ನೋಡೋಣ, ಇವತ್ತಲ್ಲ ನಾಳೆ ಸರ್ ಹೋಗ್ತಾನೆ, ಇವತ್ತಲ್ಲ ನಾಳೆ ಸರ್, ಕೊನೆಗೆ ಆಗಲೇ ಇಲ್ಲ. ಅವನ್ನ ತಳ್ಳಿದ್ರು, ಇಡೀ ವಂಶಕ್ಕೆ ರಾಜನ ಸ್ಥಾನನೇ ಇಲ್ಲ. ಹೋಗು. ಯಾರಿಗೆ ಬಂದ್ಬಿಡ್ತು? ದಾವೀದನಿಗೆ ಅವನ ಸಂತತಿಯರಿಗೆ ಬಂದ್ಬಿಡ್ತು. ಅವನವ್ರಿಗಿತ್ತಷ್ಟೇ. ಅವನೇನಾದ್ರೂ ವಿಧೇಯನಾಗಿದ್ರೆ ಅವನ ಸಂತತಿ ಎಲ್ಲ ಆಳೋರಾಗ್ತಾ ಇದ್ರು. ಅವನು ಯಾವಾಗ ಅವಿಧೇಯನಾದ್ನೋ ಆಳ್ವಿಕೆ ಹೊಟ್ಟೋಯ್ತು. ಇದ್ದ ಆಳ್ವಿಕೆ ಹೊಟ್ಟೋಯ್ತು. ಪಕ್ಕದ ಹೇಳಿ, ಇರ್ತಾರೆ, ಆಳ್ವಿಕೆ ಇರೋದಿಲ್ಲ. ಎಲ್ಲಿ ವಿಧೇಯತೆ ಸ್ವಲ್ಪ ಕಷ್ಟ, ವಿಧೇಯವಾಗಿರೋದು ಸ್ವಲ್ಪ ಕಷ್ಟ. ಇವಾಗ ನಮ್ಮ ಕಂಪ್ನಿನ ಕೆಲಸ ಮಾಡುವಾಗ ನಮ್ಮ ಬಾಸು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ರು, ಕೆಲವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರು. ನಾವು ಎಲ್ಲವನ್ನು ಸಹಿಸ್ಕೊಂಡು ಏನು ಮಾಡಿದ್ವಿ? ವಿಧೇಯರಾಗಿದ್ವಿ. ಇದು ಸಭೆಯಲ್ಲಿ ಅದು ಬರ್ತಾ ಇಲ್ಲ. ಸಭೆಯಲ್ಲಿ ಹೆಂಗಾದ್ರೂ ನಡೀತಾ ನೆನೆಸ್ಕೊಂಡಿದ್ದಾರೆ, ಅದು ಗೊತ್ತಿಲ್ಲ ಗ್ರಾಚಾರ ಏನು ಅಂತ. ಕತ್ತಿ ಮೇಲೆ ನಡೆಯೋ ಥರನೇ ಎಲ್ಲಿ ನಾವು ದೇವರಿಗೆ ಆತ್ಮದಲ್ಲಿ ಹತ್ರ ಇದ್ದೇವೆ, ನಾವು ಶರೀರದಲ್ಲಿ ಕೂಡ ದೇವರಿಗೆ ಹತ್ರ ಇರೋಕೆ ಆತನ ಬಯಸುವ ದೇವನಾಗಿದೆ. ಅದಕ್ಕೆ ಸಭೆ ಎಂಬ ದೇಹದಲ್ಲಿ ನಮ್ಮನ್ನು ದೇವರು ಅಂಗಗಳಾಗಿಟ್ಟಿದ್ದಾನೆ. ಅಂಗಗಳಾದ ನಾವು ವಿಧೇಯತ್ವದಲ್ಲಿರಬೇಕು. ಸಭೆಯನ್ನು, ದೇಹವನ್ನು ಡೆವಲಪ್ ಮಾಡುವಾಗಲೇ ನಾಳಿನ ಪರ್ಸನಲ್ ವೈಯಕ್ತಿಕವಾದ ವಿಷಯಗಳು ಡೆವಲಪ್ ಆಗ್ತೈತೆ. ಇಲ್ಲಾಂದ್ರೆ ನೋ ಡೆವಲಪ್ಮೆಂಟ್ ಇರ್ತೈತೆ. ಹಸ್ರಾಗಿ ಸ್ವಲ್ಪ ದಿನ ತ್ಯಾವ ಇರೋರ್ಗು ಓಡ್ತೈತೆ, ಅವ್ರು ನೆನೆಸ್ಕೊಂಡಿರ್ಬೋದು, ಆಗೋದಿಲ್ಲ. ಇಲ್ಲೇ ಈ ಸಭೆನ ಕಟ್ತೀರಾ, ಈ ಬಿಸ್ನೆಸ್ ಕಟ್ತೀರಾ, ನೀನು ಹೊರಗಡೆ ಹೋಗಿ ಏನು ಸಾಧನೆ ಮಾಡ್ತೀಯ? ಎಕ್ಸ್ಪೀರಿಯನ್ಸ್ ಬರೋದಿಲ್ಲೇ. ಇದ್ದೀರಾ? ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಆಗ ದೇವರು ಹೇಳ್ತಾರೆ, ಏನಕ್ಕೆ ಫಾಸ್ಟಿಂಗ್ ಪ್ರೇಯರ್, ಏನಕ್ಕೆ ಇವೆಲ್ಲ ಪ್ರಾರ್ಥನೆ ಅಂದರೆ ಶರೀರದಲ್ಲಿ ಇನ್ನೂ ನಾವು ದೇವರಿಗೆ ಹತ್ತಿರ ಆಗೋದಕ್ಕೋಸ್ಕರವಾಗಿ. ಯಾಕಂದ್ರೆ ಶರೀರದಲ್ಲಿ ನಾವು ಪಾಪ ಮಾಡೋದು, ಶರೀರದಲ್ಲಿ ನಾವು ಕೆಟ್ಟದಾಗಿ ಯೋಚನೆ ಮಾಡೋದು. ಕಮಾನ್ ಚರ್ಚ್, ಸ್ಪಿರಿಟ್ ಅಲ್ಲ, ಶರೀರದಲ್ಲೇ. ಮೊಬೈಲ್ ನೋಡ್ಬೇಕು, ಅನ್ವಾಂಟೆಡ್ ವಿಷಯ ಬರ್ತಿದೆ, ಶರೀರದಲ್ಲೇ ಬರ್ತಿದೆ. ಶರೀರದಲ್ಲೇ ಬರೋದು ನಮಗೆಲ್ಲವು. ಈ ಶರೀರದಲ್ಲೇ ಬಂದು ಹೇಳ್ತಾರೆ, ಏನಪ್ಪ ಇಷ್ಟು ಚೆನ್ನಾಗಿ ಆಡ್ತೀಯೋ, ನಿನ್ನ ಪಾಸಿಟಿವ್ ಸ್ಟೇಜಲ್ಲಿ ಬಿಟ್ಟಿಲ್ವಾ? ಒಬ್ಬನು ಬಂದು ಹಾಕ್ಕೊಡ್ತಾನೆ. ಅವಾಗ ನಿನ್ನೇನು ಅನಿಸ್ತಿದೆ? ನಾನು ಚೆನ್ನಾಗಿ ಆಡ್ತೀನ, ಬಾ ನಮ್ಮಲ್ಲಿ ಒಂದು ಸ್ಟೇಜ್ ಕೊಡಿಸ್ತೀನಿ, ನಿನಗೊಂದು ಆಡ್ತೀನಿ ಬಾ. ನೀನು ಹೇಳಬೇಕು, ಇಲ್ಲಪ್ಪ ದೇವ್ರಿಗೆ ಗೊತ್ತು ನಾನು ಆಡ್ತೀನಿ ಇಲ್ವೋ ಅಂತ. ದೇವರು ನನ್ನ ಹಂಗೆ ಬಿಡೋದಿಲ್ಲ. ಕಾಡಲ್ಲಿದ್ದ ದಾವೀದನೇ ಬಿಟ್ಟಿಲ್ಲ, ಎತ್ತಾಕೊಂಬಂದ್ಬಿಟ್ಟು ರಾಜ ಮಾಡಿದ್ರು. ನಾನು ಚೆನ್ನಾಗಿ ಆಡಿದ್ರೆ ದೇವ್ರಿಗೆ ಗೊತ್ತು. ಒಂದು ದಿನ ದೇವ್ರನ್ನ ಹೊರಗಡೆ ತರ್ತಾನೆ. ನೀನು ತರೋದು ಬೇಡ, ಹೊರಗಡೆ ಹೋಗೋ. ನೀನು ತಂದರೆ ಸ್ವಲ್ಪ ನಿಂತ್ಕೊಂಡಿದ್ದೆ, ಬಟ್ ದೇವ್ರು ತಂದರೆ ಅದು ಕೊನೆವರೆಗೂ ನಿಂತ್ಕೊಳ್ತಿದ್ದೆ. ಇದು ಸೈತಾನ ಇದೇ ಮಾಡ್ತಾರೆ. ಸಭೆಯಲ್ಲಿ, ಕುಟುಂಬಗಳಲ್ಲಿ ಈ ಥರ ಕೆಲಸ ಮಾಡ್ತಾ ಇದ್ದಾರೆ. ಟ್ಯಾಲೆಂಟ್ 1000 ಇರ್ಬೋದು ನಿನಗೆ, ಸೈತಾನ ಬರ್ತಾನೊಬ್ಬನು. ಅವ್ರು ಸೈತಾನಲ್ಲ, ಸೈತಾನದ ಪ್ರೇರೇಪಿಸಲ್ಪಟ್ಟು ನಿಮ್ಮ ಹತ್ರ ಬರ್ತಾರೆ. ಏನಪ್ಪ ರಮೇಶ, ಇನ್ನೂ ಅಲ್ಲೇ ಇದೆಯಾ? ಏನು ಇಲ್ಲೇ ಚೇರಲ್ಲಿ ಕೂತಿದೆಯಾ? ಏನು ಮಾಡ್ತಾ ಇಲ್ವಾ? ಇಷ್ಟೊಂದು ಅಲ್ಲೇ ವಿಷಯ ಅರ್ಥ ಮಾಡ್ಕೊಳ್ಳಿ. ದೇವರು ನಮ್ಮನ್ನು ಕರೆಯುವಾಗ ಖಂಡಿತ ನಾವು ಹೊರಗಡೆ ಬಂದೇ ಬರ್ತೇವೆ. ಉನ್ನತ ಸ್ಥಿತಿಗೆ ದೇವರು ನಮ್ಮನ್ನು ಕರಿಬೇಕು. ನಾವಾಗಿ ಹೋದರೆ ಏನು ಪ್ರಯೋಜನ ಇಲ್ಲ. ಅಬ್ರಹಾಮನಾಗಿ ಲೋಟನ್ನ ಕಳಿಸಿದ್ರೆ ಅದು ಬ್ಲೆಸ್ಸಿಂಗ್. ಲೋಟನಾಗಿ ಹೋಗಿದ್ದಕ್ಕೆ ಮತ್ತೆ ರೀ ಎಂಟ್ರಿ ಅಬ್ರಹಾಮನ ಹತ್ರ ಇಲ್ಲ. ಬಿಡಿಸ್ತಾ ಅವನ ಬ್ಲೆಸ್ ಮಾಡ್ದ, ಮತ್ತೆ ಕರೀಲಿಲ್ಲ, ಅವನು ಬರಲಿಲ್ಲ. ಹಲೋ, ಇದ್ದೀರಾ? ಇಷ್ಟೇ ವಿಷಯ. ಹಾಗಾದ್ರೆ ಯೋಚನೆ ಮಾಡ್ರಿ, ಈ ಫಾಸ್ಟಿಂಗ್ ಬರೀ ಏನಕ್ಕಂತೆ? ನಾವು ಆಲ್ರೆಡಿ ಯಾರ ಜೊತೆಲಿ ಇದ್ದೇವೆ? ನಮ್ಮ ಸ್ಪಿರಿಟಲ್ಲಿ. ಇನ್ನೂ ಶರೀರದಲ್ಲಿ ನಾವೇನು ಮಾಡಬೇಕು? ಯಾಕಂದರೆ ನಮ್ಮ ಶರೀರದಲ್ಲಿ ಬೇಡವಾದ ಯೋಚನೆಗಳು, ಬೇಡವಾದ ಇವೆಲ್ಲ ಬರ್ತಿದೆ. ಇವೆಲ್ಲನೂ ಓವರ್ಕಮ್ ಮಾಡೋಕ್ಕಾಗಿ ಕರ್ತನ ಸಮ್ಮುಖದಲ್ಲಿ ಸ್ವಲ್ಪ ಫಾಸ್ಟಿಂಗಲ್ಲಿ ಇದ್ದು ಪ್ರಾರ್ಥನೆ ಮಾಡಿ ವೇದವನ್ನು ಓದುವಾಗ ನಾವು ಶಾರೀರಿಕವಾಗಿ ಕೂಡ ಅನೇಕ ವಿಷಯಗಳನ್ನು ಜಯಿಸೋಕ್ಕಾಗಿಯೇ ಫಾಸ್ಟಿಂಗ್ ಪ್ರೇಯರ್. ಸ್ಪೆಷಲಿ ವಿಧೇಯರಾಗಿರೋದಕ್ಕಾಗಿಯೇ ಫಾಸ್ಟಿಂಗ್ ಪ್ರೇಯರ್. ಅವಿಧೇಯತನ ಜಯಿಸಕ್ಕಾಗಿ ಫಾಸ್ಟಿಂಗ್ ಪ್ರೇಯರ್. ಪಕ್ಕದ ಕೈ ಇಟ್ಕೊಂಡು ಹೇಳ್ರಿ, ವಿಧೇಯತೆಯಲ್ಲಿ ಇರೋದಕ್ಕಾಗಿ ಫಾಸ್ಟಿಂಗ್ ಪ್ರೇಯರ್. ಅವಿಧೇಯತೆಯಿಂದ ಹೊರಗಡೆ ಬರೋಕ್ಕಾಗಿ ಫಾಸ್ಟಿಂಗ್ ಪ್ರೇಯರ್. ಈ ಮೆಸೇಜು ಎಷ್ಟು ಜನ ಸಭೆ ಮಕ್ಕಳು ನೋಡ್ತಾರೆ ಗೊತ್ತಿಲ್ಲ.
ಬಟ್ ಈ ಟಾಪಿಕ್ ನೋಡಿದರೆ ಖಂಡಿತ ಯಾಮಾರಿರೋರು ಅವರು ರಿಯಲೈಸ್ ಆಗ್ತಾರೆ. ಬಟ್ ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಬಡಿ. ಹಲೋ, ಬಟ್ ಇವಾಗಾದರೂ ಅವ್ರ ಲೈಫನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಚೆನ್ನಾಗಿರ್ತಾರೆ. ಯಾಕೆ ಸೈತಾನ ವಂಚಕ, ದೇವದೂತನಾಗಿ ವೇಷ ಹಾಕೊಂಡು ಬರ್ತಾನೆ. ಹೇಗೆ ಬರ್ತಾನೆ ನೋಡ್ರಿ, ಪೌಲ ಬರೀತಾನೆ ಸೈತಾನ ಹೇಗೆ ಬರ್ತಾನಂತೆ. ಕೆಲವು ಸತ್ಯಗಳನ್ನು ಒಪ್ಕೊಳ್ಳೋದಿಲ್ಲ, ಯಾಕಂದರೆ ಹಾನರು ಇವೆಲ್ಲ ಅವನಿಗೆ ಇಷ್ಟ ಆಗೋದಿಲ್ಲ. ಯಾಕೆ ದೇವರು ಅವನು ಅಷ್ಟು ಹಾನರ್ ಮಾಡಿದ್ರಲ್ವ. ಪೌಲ ಬರ್ತಾನೆ, ಹೆಂಗೆ ಬರ್ತಾನೆ ಸೈತಾನ ವಿಶ್ವಾಸಗಳ ಲೈಫಲ್ಲಿ. ಸೈತಾನ ದೇವದೂತನಾಗಿ ವೇಷ ಹಾಕೊಂಡು ಬರ್ತಾನಂತ. ದೇ ಆರ್ ಥಿಂಕಿಂಗ್ ಲೈಕ್ ದಟ್, ನನಗೆಲ್ಲ ಟ್ಯಾಲೆಂಟ್ ಇದೆ, ನಮ್ಮ ಟ್ಯಾಲೆಂಟು ನಾವೇನೋ ಮಾಡ್ಬೋದು ಅಂತ. ನೋ, ದೇವರ ಆತ್ಮ ಮಾತ್ರನೇ ನಮ್ಮ ನಡೆಸಲು ಸಾಧ್ಯ. ಸಭೆಯೆಂಬ ದೇಹವನ್ನು ನೀನು ಕಟ್ಟಿ ಎಬ್ಬಿಸುವಾಗಲೇ ನಿನ್ನ ದೇಹವನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸಭೆಯನ್ನು ನೋಡ್ರಿ. 2 ಕೊರಿಂಥಿಯ 11ನೇ ಅಧ್ಯಾಯಕ್ಕೆ ಬನ್ನಿ. ಇದ್ದೀರಾ? ಸೈತಾನ ಕೂಡ ಏನಂತೆ, ದೇವದೂತನ ವೇಷ ಹಾಕೊಂಡು ಬರ್ತಾನಂತೆ. ದೇವದೂತನ 14. ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ನೋಡಿದ್ರ, ಇವಾಗ ಕೆಲವರು ನೀವು ಮಾತಾಡುವಾಗ ಶಾರೀರಿಕವಾಗಿ ನಿಮ್ಗೆ ತುಂಬ ಕ್ಲೋಸ್ ಆಗಿರ್ತಾರೆ. ಅವರು ಶಾರೀರಿಕವಾಗಿ ನೀವು ಏನು ಅಣ್ಣ ತಮ್ಮಂದ್ರ ಥರ ಇರ್ತೀರ. ಬಟ್ ಅವನು ಯಾವ ಸ್ಪಿರಿಟ್ ಹೊಂದಿದ್ದಾನೆ, ಈ ವಿಲ್ ಚರ್ಚಿಗೆ ಬರ್ಬೋದು ಅವನು, ಬಟ್ ಇನ್ನೂ ಶತ್ರುವಿಂದ ನಡೆಸಲ್ಪಡ್ತಾ ಇದ್ದಾನೆ. ಅದಕ್ಕೆ ಶರೀರದಲ್ಲಿ ನಾವು ದೇವರ ಹತ್ರ ಬರುವಾಗ ಶರೀರದ ಮುಖಾಂತರ ಸೈತಾನ ತರುವ ಶೋಧನೆಗಳನ್ನು ಜಯಿಸಕ್ಕಾಗ್ತಿದೆ. ಫಾಸ್ಟಿಂಗ್ ಬರೋ ಏನಕ್ಕೆ, ನೀವು ಸ್ಪಿರಿಟಲ್ಲಿ ದೇವ್ರ ಜೊತೆ ಕೂತ್ಕೊಂಡಿದ್ದೀರಾ, ಆದರೆ ಶರೀರನೇ ಶೋಧನೆಗೆ ಆಕ್ರಮಣ ಮಾಡೋ ಶರೀರವನ್ನು ಶತ್ರು. ಅದಕ್ಕೆ ನಮ್ಮ ದೇಹವನ್ನೇ ದೇವ್ರ ದೇವಾಲಯವಾಗಿ ಮಾಡಿಬಿಟ್ರು, ಈ ಸಭೆಯನ್ನು ದೇವರು ಶರೀರವಾಗಿ ಮಾಡಿಬಿಟ್ರು, ನಮ್ಮನ್ನು ದೇವರ ಅಂಗಗಳಾಗಿ ಇಟ್ಬಿಟ್ರು. ಯಾಕೆಂದರೆ ಯಾಕೊಂದು ಪ್ರೇಯರ್, ಯಾಕೊಂದು ಸರ್ವಿಸ್, ಯಾಕೊಂದು ಫಾಸ್ಟಿಂಗ್ ಅಂದರೆ ನಾವು ಈಗಾಗಲೇ ನಮ್ಮ ಸ್ಪಿರಿಟಲ್ಲಿ ದೇವ್ರ ನಮ್ಮ ಪರಲೋಕ ತಪ್ಸಕ್ಕೆ ಅವನಿಗೇನು ಆಗಲ್ಲ. ಆದರೆ ಶರೀರದಲ್ಲಿ ನಮ್ಮ ಅನೇಕ ಕಾರ್ಯಗಳನ್ನು ಹಾಳು ಮಾಡೋಕ್ಕಾಗಿ ಶತ್ರು ಹೋರಾಡ್ತಾ ಇರ್ತಾನೆ. ನಾವು ವಿಧೇಯತೆ ಎಲ್ಲಿದೆಯೋ ಅಲ್ಲಿ ಅಭಿವೃದ್ಧಿ. ಅದೇ ಇವತ್ತಿನ ಮೆಸೇಜ್. ಅದನ್ನ ನಮ್ಮ ಜೊತೆ ಅವರು ತುಂಬ ನಗನಾಗ್ತಾನೆ ಮಾತಾಡ್ಬೋದು, ಹ್ಯಾಪಿಯಾಗಿ ಮಾತಾಡ್ಬೋದು. ವೇಷ, ಅಲೋ ಹೇಳ್ರಿ, ವೇಷ. ಯಾಕಂದರೆ ಈಗಾಗಲೇ ನಾವು ಆತ್ಮದಲ್ಲಿ ಪರಲೋಕದಲ್ಲಿ ದೇವರ ಪಕ್ಕದಲ್ಲಿ ಕೂತ್ಕೊಂಡಿದ್ದೇವೆ, ಶರೀರದಲ್ಲಿ ಭೂಮಿಯಲ್ಲಿದ್ದೇವೆ. ಶರೀರದಲ್ಲಿ ಎಲ್ಲಿ ದೇವರ ಹತ್ರ ಒಂದಾಗೋದಂದರೆ ಈ ಥರ ಪ್ರಾರ್ಥನೆಗಳಲ್ಲಿ, ಉಪವಾಸದಲ್ಲಿ, ಈ ಥರ 40 days ಪ್ರೇಯರಲ್ಲಿ ಎಲ್ಲ ಕಡೆ. ಅಪ್ಪ, ನಾವು ಶರೀರದಲ್ಲಿ ಎಲ್ಲ ನಮ್ಮ ಶರೀರ ಏನಾಗಬೇಕಂತೆ, ತಗ್ಗಿಸಲ್ಪಡಬೇಕು, ವಿಧೇಯವಾಗಬೇಕು, ವಿಧೇಯತೆಗೆ ಬರಬೇಕು ಶರೀರ. ನಿನ್ನ ಶರೀರ ವಿಧೇಯತೆ. ಇವಾಗ ರಾಜ ವಿಧೇಯತೆಗೆ ಬಂದ, ಸೌಲ ರಾಜ ಅವಿಧೇಯನಾದ್ನೇ. ಅವಿಧೇಯನಾಗಿದ್ದಕ್ಕೆ ಅವನ ಇಡೀ ವಂಶಸ್ಥಕ್ಕೆ 10 ತಲೆಮಾರುಗಳಿಗೆ ಹೋಗ್ಬೇಕಾದ್ರೆ ರಾಜನ ಪದವಿ ಅವನಿಗೆ ಎಂಡಾಯಿತು. ನೆಕ್ಸ್ಟ್ ಹೋಗಿಲ್ಲ, ನೆಕ್ಸ್ಟ್ ಜನ್ರೇಷನ್ ಹೋಗಿಲ್ಲ. ಆದರೆ ನಮ್ಮ ಲೈಫಲ್ಲಿ ಹಂಗಲ್ಲ. ನೆಕ್ಸ್ಟ್ ನಮ್ಮ ತಲೆಮಾರುಗಳೆಲ್ಲ ದೇವರು ನಂಬಿಕೊಂಡು ದೇವರ ಮಕ್ಕಳಾಗಿ ಲೋಕವನ್ನು ಆಳುವವರಾಗಿರಬೇಕು. ಆಮೇಲೆ ಯಶನ್ಗೆ ಅರ್ಥ ಆಯ್ತು. ಸ್ಪಿರಿಟಲ್ಲಿ ನಾನು ದೇವರ ಹತ್ರ ಇದ್ದೀನಿ, ಶರೀರದಲ್ಲಿ ನಾನು ದೇವರ ಹತ್ರಕ್ಕೆ ಬರಬೇಕು. ಎರಡನೇದಾಗಿ ಸಭೆ ಎಂಬ ದೇಹವನ್ನು ಯಾರು ಡೆವಲಪ್ ಮಾಡಬೇಕು? ನೀವು. ನಿಮಗೆ 1000 ಟ್ಯಾಲೆಂಟ್ ಇರ್ಬೋದು, ನೀನು ಕೊಟ್ಟಿರುವ ಸಭೆನ ಡೆವಲಪ್ ಮಾಡಿದ ಮೇಲೆ ದೇವರು ನಿನ್ನ ಕರ್ಕೊಂಡು ಹೋಗ್ತೀನಿ ಇನ್ನೊಂದು ಕಡೆಗೆ. ಹೊರಗಡೆ ಹೋದರೆ ಕೇಳ್ತಾರೆ, ಎಕ್ಸ್ಪೀರಿಯನ್ಸ್ ಲೆಟ್ರ್ ಇದೆಯಾ? ಎಕ್ಸ್ಪೀರಿಯನ್ಸ್ ಇಲ್ಲ. ಈ ಬಿಸ್ನೆಸ್ ಮಾಡೋಕ್ಕೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಪ್ಪ, ನಾನು ಲೋನ್ ಕೊಡೋನು ಕೇಳ್ತಾನೆ. ಕೇಳ್ತಾನೆ ಇಲ್ವಾ? ನಿನಗೆ ಒಂದು ಆತ್ಮನ ಕರ್ಕೊಂಬಂದು ಅಭ್ಯಾಸ ಇಲ್ಲ, ನಿನಗೆ ಎಲ್ಲಿ ಎಕ್ಸ್ಪೀರಿಯನ್ಸು? ಒಂದು ಉಪವಾಸ ಪ್ರೇರಣೆ ಬಂದು ಅಭ್ಯಾಸ ಇಲ್ಲ, ಎಲ್ಲಿ ಎಕ್ಸ್ಪೀರಿಯನ್ಸು? ಹೆಂಗೆ ನೀನು ದುರಾತ್ಮಗಳ ಸೈನ್ಯವನ್ನು ಗೆಲ್ತೀಯ? ಎಷ್ಟು ನಾವು ಶರೀರದಲ್ಲಿ ಕೂಡ ಕರ್ತನ ಸಮಕ್ಕೆ ಬರ್ತೀವೋ, ನಮ್ಮ ಮುಂದೆ ಇರುವಂಥ ಎಲ್ಲವನ್ನ ಈಸಿಯಾಗಿ ಆತ್ಮನ ಸಹಾಯದಿಂದ ನಾವು ಗೆಲ್ಲಲು ಸಾಧ್ಯ. ಆಮೇಲೆ
ನಾನು ಹೇಳ್ದೆ ಅರ್ಥ ಆಯ್ತಾ? ಅದರಿಂದ ನಿಮ್ಮನ್ನು ದೇವರು ಎಲ್ಲಿಟ್ಟಿದ್ದಾನೋ ಅದು ಡೆವಲಪ್ ಆಗೋದಕ್ಕೆ ಪ್ರಯತ್ನ ಪಡ್ರಿ. ಯಾರ ವಾಕ್ಯವನ್ನು ಕೇಳ್ತಾ ಇದ್ದೀರೋ ಅದು ಡೆವಲಪ್ ಆಗೋದಕ್ಕಾಗಿ ನೀವು ಯೋಚನೆ ಮಾಡಿರಿ. ಯಾಕಂದರೆ ಈಗಾಗಲೇ ನೀವು ದೇವರ ಸಮ್ಮುಖದಲ್ಲಿ ಕೂತ್ಕೊಂಡಿದ್ದೀರಾ. ಈಗ ಶರೀರದಲ್ಲಿ ಕೂಡ ನಾವು ದಿನನಿತ್ಯವೂ ಅವರ ಜೊತೆ ನಡಿಬೇಕಂದ್ರೆ ನಮ್ಮ ದೇಹವನ್ನೇ ದೇವಾಲಯಕ್ಕೆ ಇಟ್ಕೊಂಡಿದ್ದೇನೆ. ಸಭೆ ಎಂಬ ದೇಹವನ್ನು ಶರೀರವಾಗಿ ಇಟ್ಕೊಂಡು ನಮ್ಮನ್ನ ಅಂಗಗಳಾಗಿ ದೇವರು ಇಟ್ಟಿರುವ ದೇವನಾಗಿದ್ದಾನೆ. ಹೇಳ್ರಿ, ನಾನು ದೇವರ ಆಲಯವಾಗಿದ್ದೇನೆ. ಸಭೆ ಅನ್ನೋದು ಕ್ರಿಸ್ತನ ಶರೀರವಾಗಿದೆ. ಆ ಕ್ರಿಸ್ತನ ಶರೀರಕ್ಕೆ ನಾನು ಅಂಗವಾಗಿದ್ದೇನೆ. ಶರೀರವು ಅಭಿವೃದ್ಧಿ ಆಗೋದಕ್ಕಾಗಿ ಪ್ರತಿನಿತ್ಯ ನಾನು ಶ್ರಮಿಸಬೇಕು. ಹೇಗಂದ್ರೆ ವಿಧೇಯತೆಯ ಮುಖಾಂತರ, ನಾಟ್ ಅವಿಧೇಯತೆ. ಒಬಿಡಿಯನ್ಸ್. ಅವಿಧೇಯರಾಗುವಾಗ ಯಾವುದು ಸಮಾನ? ಮಾಟ ಮಂತ್ರಗಳಿಗೆ ಸಮಾನ ಅಂತ ಬೈಬಲ್ ಬರೀತಿದೆ. ಜನ ನೆನೆಸ್ಕೊಂಡಿರ್ಬೋದು, ನಾನು ಆರಾಧನೆ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ, ನಾನು ಬೈಬಲ್ ಗೊತ್ತು. ಏನು ಗೊತ್ತಿದ್ರು ವಿಧೇಯತೆ ಇಲ್ವಲ್ಲ ನಿನ್ನ ಹತ್ರ. ನೀನು ಅವಿಧೇಯತೆ ನೀನು ಹಾಳು ಮಾಡ್ತೈತೆ. ಶತ್ರು ಅಲ್ಲೇ ಬಂದು ಹೊಡೆಯೋದು ನಮ್ಮನ್ನು. ಎಲ್ಲಿ ವಿಧೇಯತೆ ಇರ್ತೀವೋ, ನಿಮಗೆ 1000 ಟ್ಯಾಲೆಂಟ್ಸ್ ಇರ್ಬೋದು ನಿಮ್ಮ ಒಳಗಡೆ, ಆದರೆ ಕರ್ತನ ತಕ್ಕ ಸಮಯದಲ್ಲಿ ನಿಮ್ಮ ಮೇಲೆ ಕೆತ್ತ. ಫಾದರ್ ಬರ್ಕ್ಮನ್ ಜೊತೆಯಲ್ಲಿ ಒಬ್ಬ ಡಾಕ್ಟರ್ ಇದ್ರು. ಅವ್ರ ಜೊತೆ ಬಹಳ ಮಂದಿ ಇದ್ರು. ಫಾದರ್ ಬರ್ಕ್ಮನ್ಸ್ ಗೊತ್ತಲ್ವಾ? ಅವ್ರ ಜೊತೆ ಒಬ್ಬ ಡಾಕ್ಟರ್ ಇದ್ರು. ಒಳ್ಳೆ ಸಿಂಗರ್ ಅವರು, ಸಕ್ಕ ಸಿಂಗರ್. ಅವರಾಗಿ ಅವ್ರು ಬರಲೇ ಇಲ್ಲ, ಜೊತೆಲೇ ಆಟಾಡ್ತಾ ಇದ್ರು. ಏಜು ಆಗ್ತಾ ಇತ್ತು, ಅವ್ರ ಜೊತೆಲೇ ಇದ್ರು. ಒಂದು ದಿನ ಫಾದರ್ದು ಪರ್ಮಿಷನ್ ಸಿಕ್ತು. ಒಂದು ಹಾಡು ರಿಲೀಸ್ ಮಾಡಿದ್ರು. ಎಷ್ಟು ಹಾಡು? ಒಂದು ಹಾಡು. ಒಂದೇ ಬೆಳಿಗ್ಗೆ ರಿಲೀಸ್ ಆಯಿತು, ರಾತ್ರಿ ವರ್ಲ್ಡ್ ಫೇಮಸ್ ಆಗೋದ್ರು ಅವರು. ರಾತ್ರಿ ವರ್ಲ್ಡ್ ಫೇಮಸ್. ಸುಮಾರು ಹಾಡುಗಳು ನಾವು ಕೂಡ ಹಾಡ್ತೀವಿ, ಬಟ್ ನಿಮಗೆ ಅವರ ಯಾರನ್ನು ಗೊತ್ತಿಲ್ಲ, ಅಷ್ಟೇ ವಿಷಯ. ಇವಾಗ ಅವ್ರೇನಾದರೂ ಬಂದು ಜೊತೆಲಿ ಯಾರು ಹೇಳಿರ್ಬೋದು, ಏನಪ್ಪ ಏನು ಬ್ರದರ್ ಇಷ್ಟು ಟ್ಯಾಲೆಂಟ್ ಇದೆ ನಿಮಗೆ. ಈ ಜೊತೆಲಿ ಇರ್ತಾವಲ್ಲ ಈ ಸೈತಾನ ವೇಷ ಹಾಕ್ಕೊಂಡು, ಇವು ಸುಮ್ಮನೆ ಇರಲ್ಲ, ಇವು ಸುಮ್ಮನೆ ಏನಾದರೂ ಕಿತಾಪತಿ ಮಾಡ್ತಾ ಇರ್ತವೆ. ಸುಮ್ಮನೆ ಇರೋನು ಪಾಪ ಅವ್ರ ಲೈಫ್ ಹಾಳು ಮಾಡಾಕ್ತವೆ. ಬಂದ್ಬಿಟ್ಟು, ಏನು ಬ್ರದರ್ ಇಷ್ಟು ಒಳ್ಳೆ ಚೆನ್ನಾಗಿ ಆಡ್ತೀರಾ, ನೀವೇನು ಫಾದರ್ ಜೊತೆ ಇದ್ದರೆ ಹೋಗ್ಬಾರ್ದ ಅಂತ ಹೇಳ್ಬಿಟ್ಟು ಅವತ್ತು ಅವ್ರನ್ನೇನಾದ್ರು ಹೊರಗಡೆ ಹೋಗಿದ್ರೆ ಖಂಡಿತ ಆಗ್ತದಿಲ್ಲ. ಯಾವತ್ತು ವಿಧೇಯತ್ವದಿಂದ ಅವರು ಹೋದ್ರ ಹೊರಗಡೆಗೆ, ಅವರು ಇನ್ನೂ ಕನೆಕ್ಷನ್ ಇದ್ದಾರೆ. ಇವತ್ತು ಅವರು ಒಂದೊಂದು ಹಾಡುಗಳಿಗಾಗಿ ಜನ ಎದುರು ನೋಡ್ತಾ ಇದ್ದಾರೆ. ಆಮೇಲೆ ಎಷ್ಟು ನಂಬ್ತೀರ ಹೇಳ್ರಿ? ನಾವು ಎದ್ದು ನಿಂತ್ಕೊಳ್ಳೋಣ. ನಾವೆರಡು ಕರಗಳನ್ನು ಮೇಲೆತ್ತಿ, ಸಭೆಯಲ್ಲಿ ವಿಧೇಯತ್ವ ಬಂದಾಗ ಅವಿಧೇಯತ್ವ ನಾಶವಾಗ್ತೈತೆ. ವಿಧೇಯತ್ವ ನಮ್ಮನ್ನು ಉನ್ನತ ಸ್ಥಿತಿಗೆ ತಗೊಂಡೋಗ್ತೈತೆ. ನಮ್ಮ ಫ್ಯೂಚರ್ ಅನ್ನು ಹಾಳು ಮಾಡೋದಿಲ್ಲ. ಅವಿಧೇಯತ್ವ ನಮ್ಮ ಇವತ್ತು ಚೆನ್ನಾಗಿರ್ಬೋದು, ನಾವು ನಮ್ಮ ವಿಧೇಯತ್ವವನ್ನು ಹಾಳು ಮಾಡ್ತೈತಿ. ಎರಡು ಕರಗಳನ್ನು ಮೇಲೆತ್ತಿ ದೇವರನ್ನ ನಿಮಿಷ ಸ್ತೋತ್ರ ಮಾಡೋಣ. ಶಬರಿ ಬರಬರಿ ಬರಬರಿ ಬಾ ರಿಬಲ ದರಗ ದರ ದರಗ ದರಬ. ಓ ಹಾಲೆಲೂಯ, ಹಾಲೆಲೂಯ. ಎಲ್ಲ ದೇವರನ್ನ ಸ್ತೋತ್ರ ಮಾಡಿ, ಎಲ್ಲ ದೇವರನ್ನ ಸ್ತೋತ್ರ ಮಾಡಿ, ಎಲ್ಲ ದೇವರನ್ನ ಸ್ತೋತ್ರ ಮಾಡಿ. ದೇವರೇ ನೀನು ಒಳ್ಳೆಯವನಾಗಿದೆ. ದೇವರೇ ನೀನು ಒಳ್ಳೆಯ. ನಮ್ಮಲ್ಲಿ ಅವಿಧೇಯತ್ವವನ್ನು ತೆಗೆದುಹಾಕು ಸ್ವಾಮಿ, ವಿಧೇಯತ್ವವನ್ನು ಕೊಡು ಸ್ವಾಮಿ. ಕಮಾನ್ ಕೇಳ್ರಿ. ಯಾಕೆ ನನ್ನ ದೇಹ ದೇವರ ಆಲಯವಾಗಿದೆ. ಸಭೆ ಎನ್ನುವುದು ಕ್ರಿಸ್ತನ ದೇಹವಾಗಿದೆ. ಆ ಕ್ರಿಸ್ತನ ದೇಹಕ್ಕೆ ನಾನು ಅಂಗವಾಗಿದ್ದೇನೆ. ಹಾಲೆಲೂಯ, ಹಾಲೆಲೂಯ. ಎಲ್ಲ ಹೇಳ್ರಿ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ ಮೇ ಶಮರಿಮಲ ದರಗದರಬ ಶಬರಾದರ ಗದರ ದರ ಗಡರ ಬರಬರಿ 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 ಬರಬರಿ. ಓ ಹಾಲೆಲೂಯ ಮೇನ್ ಆಮೆನ್ ಆಮೆನ್ ಆಮೆನ್. ರಿಗಲ ದರ ಗದರ ಬರ ಶಬಲಿ ದರ ಗಡರ ಬರ ರಿಖೋಲೋ ದೋರೋಗೋ ದಿರಬ ಹಂತಲ. ಆಮೆನ್ ಆಮೆನ್. ಹೇಳ್ರಿ, ಅವಿಧೇಯತ್ವವು ಮಾಟ ಮಂತ್ರಗಳಿಗೆ ಸಮಾನವಾಗಿದೆ. ನನ್ನ ಲೈಫಲ್ಲಿ ನಾನು ಅವಿಧೇಯನಾಗಿರೋದಿಲ್ಲ. ನನಗೇನೇ ಟ್ಯಾಲೆಂಟ್ ಇದ್ರು ನಾನು ವಿಧೇಯನಾಗಿರ್ತೇನೆ ದೇವರಿಗೆ. ದೇವರು ತಕ್ಕ ಸಮಯದಲ್ಲಿ ನನ್ನ ಮೇಲೆ ಕೆತ್ತುವ ದೇವನಾಗಿದ್ದಾನೆ. ತಕ್ಕ ಸಮಯದಲ್ಲಿ ಆತ ನನ್ನ ಮೇಲೆ ಕೆತ್ತುವ ದೇವನಾಗಿದ್ದಾನೆ. ಓ ಹಾಲೆಲೂಯ. ನಾವೆಲ್ಲರೂ ಹಾಕಿ ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ನಾವು ಹೇಳ್ತೇವೆ. ಆ MLA ಸರಿ ಇಲ್ಲ, ಈ MP ಸರಿ ಇಲ್ಲ, ಈ ಮಿನಿಸ್ಟ್ರಿ ಸರಿ ಇಲ್ಲ, ಆ ಮಿನಿಸ್ಟ್ರಿ ಸರಿ ಇಲ್ಲ ಅಂತ. ಈ ಪಾಸ್ಟರ್ ಸರಿ ಇಲ್ಲ, ಆ ಪಾಸ್ಟರ್ ಸರಿ ಇಲ್ಲ ಅಂತ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅವ್ರಿಗಾಗಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಲೂ ದೇವರು ಅವರ ಮನಸ್ಸನ್ನು ಬದಲಾಯಿಸಿ
ನಮಗಾಗಿ ಕೆಲಸ ಮಾಡುವಂಥ ದೇವರು ಮಾಡೋ ದೇವನಾಗಿದೆ. ಅದರಿಂದ ಒಂದು ವಾಕ್ಯ ಇದೆ, ನಾವು ಓದಿ ಈಗ ಪ್ರಾರ್ಥನೆ ಮಾಡೋಣ. ತಗೊಳ್ಳಿ ಒಂದು ವಾಕ್ಯ. ತಿಮೋತಿ ಬರಿತಾನೆ, ಪೌಲ ಬರಿತಾನೆ ತಿಮೋತಿಗೆ. ಓದ್ರಿ 1 ತಿಮೋತಿ 2ನೇ ಅಧ್ಯಾಯಕ್ಕೆ ಬನ್ನಿ. 1 ತಿಮೋತಿ 2:1 ನಾವು ಓದೋಣ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಇವಾಗ ಏನಂತೆ? ಮನುಷ್ಯರಿಗೋಸ್ಕರ, ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತೋತ್ರಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಫಸ್ಟ್ ಏನಂತೆ? ವಿಜ್ಞಾಪನೆಗಳು, ಪ್ರಾರ್ಥನೆಗಳು, ಮನವಿಗಳು, ಕೃತಜ್ಞತಾ ಸ್ತೋತ್ರ. ಇವು 4 ಕಾರ್ಯ ಎಲ್ಲ ಮನುಷ್ಯರಿಗೋಸ್ಕರ. 2ನೇದಾಗಿ ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಎಲ್ರಿಗಾಗಿ ನಾವೇನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕಂತೆ. ಆಮೇನ್. ಹಾಗಾದ್ರೆ ಮೊದಲನೇದಾಗಿ ನಾವು ಬಂದು ಯಾರಿಗಾಗಿ ಪ್ರಾರ್ಥನೆ ಮಾಡೋಣ? ಲೋಕದ ಎಲ್ಲ ಮನುಷ್ಯರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. 2ನೇದಾಗಿ ಎಲ್ಲ ಅರಸುಗಳಿಗಾಗಿ, ಅಂದ್ರೆ ಇವಾಗ ಇರುವ ರಾಜಕೀಯ ವ್ಯಕ್ತಿಗಳಿಗಾಗಿ, ಯಾಕಂದ್ರೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂದ್ರೆ ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ ನಾವು ಪೌಲ ಬರಿತಾನೆ, ನಮಗೋಸ್ಕರ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋಣ ಬರಿತಾನೆ. ಅಂದ್ರೆ ಸೇವಕರಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡ್ತೀವಿ. ಇವತ್ತು ಅನೇಕ ಸಭೆಗಳಲ್ಲಿ ಏನಾಗ್ಬಿಟ್ಟಿದೆ, ಯಾರು ಫೋನ್ ಮಾಡಿದ್ರು ಅವ್ರು ಸೇರಿಲ್ಲ, ಇವ್ರು ಸೇರಿಲ್ಲ ಅಂತ ಹೇಳ್ತಾರೆ. ನಾನು ಕೇಳಿದೆ, ಯಾವತ್ತಾದ್ರೂ ನಿಮ್ಮ ಪಾಸ್ಟರ್ಗಾಗಿ ಪ್ರೇಯರ್ ಮಾಡಿದ್ದೀರಾ? ಮಾಡಿಲ್ಲ. ಮಾಡ್ರಿ, ಪ್ರೇಯರ್ ಮಾಡ್ರಿ. ನಿಮ್ಮ ಸಭಾಪಾಲಗಾಗಿ ಪ್ರೇಯರ್ ಮಾಡ್ರಿ. ಸರಿ ಇಲ್ಲ, ನಮ್ಮ ಬಾಯಿನಲ್ಲಿ ಬರೋದಿಲ್ಲ, ನಿಮ್ಮ ಬಾಯಿ ಬರೋದಿಲ್ಲ. ತಪ್ಪು ಮಾತ್ರ 1000 ತಪ್ಪು ಕಂಡಿದ್ದೀರಾ. ಯಾವುದೋ ಕುತ್ಕೊಂಡು ಪ್ರೇಯರ್ ಮಾಡಿದ್ದೀರಾ? ಒಂದು ದಿನ ಫಾಸ್ಟಿಂಗ್ ನಿಮ್ಮ ಪಾಸ್ಟರ್ಗಾಗಿ ಪ್ರೇಯರ್ ಮಾಡಿದ್ದೀರಾ? ಇಲ್ಲ. ಕಂಪ್ಲೇಂಟ್ ಮಾಡಿದ್ರೆ ಫೋನಲ್ಲಿ ಮಾಡ್ತಾರೆ. ನಾನು ಫೋನ್ ಮಾಡಿದ್ರೆ ಫಸ್ಟ್ ಕೇಳಿದ್ರು, ಯಾವ ಚರ್ಚ್ಗೆ ಹೋಗ್ತೀರಾ ಅಂತ ಕೇಳ್ತೀನಿ. ಫಸ್ಟು ನನ್ನದೇ ನಿನಗೆ ಪ್ರೇಯರ್ ಮಾಡಿಸ್ಕೊಂತೀರ ಅಂತ ಕೇಳ್ತೀನಿ. ನಿಮ್ಮ ಪಾಸ್ಟ್ ಇದ್ದಾರಲ್ವಾ, ನಿಮ್ಮ ಪಾಸ್ಟರ್ ಪ್ರೇಯರ್ ಮಾಡಿಸ್ಕೊಳ್ರಿ. ನನ್ನ ಮೆಸೇಜ್ ನೋಡ್ರಿ ಅಷ್ಟೇ. ನಿಮಗೆ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪಾಸ್ಟ್ರು, ಅಥವಾ ನನ್ನ ಫಾಲೋ ಮಾಡ್ತೀರಾ? ಯಾವ ಸಭೆಗೆ ಹೋಗಲ್ವಾ? ಆ ಸಭೆಗೆ ಹೋಗಿ ನಿಮ್ಗೆ ವಾಕ್ಯ ಸರಿ ಇಲ್ವಾ? ನಾನು ಫಾಲೋ ಮಾಡ್ತೀರಾ? ಆಗ ನಾನು ನಿಮಗಾಗಿ ಪ್ರೇಯರ್ ಮಾಡ್ತೀನಿ. ಹೇಳ್ತಾರೆ, ಇಲ್ಲ ಫಸ್ಟೇ ನಾವು ಬಂದ್ಬಿಟ್ಟು ಈ ಥರ ಕೆಲವು ಸಭೆಗಳು ಇದರ ವಾಕ್ಯ ಎಲ್ಲ ಡೈಲಿ ಬೈತಾರೆ, ಭಾನುವಾರ ಬಂದರೆ ಕಂಡಮ್ನೇಷನ್. ಓಕೆ, ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ಅದಕ್ಕಾಗಿ ನಾವು ಏನು ಮಾಡಬೇಕು? ಪ್ರೇಯರ್ ಮಾಡಬೇಕು. ಒಬ್ಬನ ದೂಷಣೆ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು? ಪ್ರೇಯರ್ ಮಾಡಬೇಕು. ಅವ್ರನ್ನ ಕೇಳಿ ನೋಡಿ. ಇವಾಗ ದೂಷಣೆ ಮಾಡೋನ್ನ ಕೇಳಿ ನೋಡಿ, ಎಷ್ಟು ಅವರ್ ಪ್ರೇಯರ್ ಮಾಡಿದೆ ನಿಮ್ಮ ಪಾಸ್ಟರ್ಗೋಸ್ಕರ ಅಂತ. ನಯಾ ಪೈಸೆ ಕೂಡ ಪ್ರೇಯರ್ ಮಾಡ್ರಲ್ಲ. ಹಲ್ಲೆಲೂಯಾ. ಅದನ್ನು ನಾವು ಪ್ರಾರ್ಥನೆ ತುಂಬ ಮುಖ್ಯ. ಅದಕ್ಕೆ ನಾಳೆ ಕೆಲವೊಂದು ಅಡ್ವೈಸ್ ನಿಮ್ಗೆ ಮಾಡ್ತೀನಿ. ಹೊಸ ವರ್ಷದಲ್ಲಿ ಹೊಸ ಡಿಸಿಷನ್ ತಗೊಳ್ರಿ. 1 hour ಏನೇನಕ್ಕಾಗಿ ಪ್ರೇಯರ್ ಮಾಡಬೇಕು, ಅದು ಅಟ್ಲೀಸ್ಟ್ 1 hour ಸ್ಪೆಂಡ್ ಮಾಡಿ ದೇವರ ಹತ್ರ. ಚೆನ್ನಾಗಿ ಮಲ್ಕೊಂಡಿದ್ದೀರ ಮಾಡಿಬಿಟ್ಟು ಹಲ್ಲೆಲೂಯಾ ಅಂದ್ಬಿಟ್ರೆ ಏನಾಗಲ್ಲ. ತಿರ್ಗಿ ಬರೋ ವರ್ಷ ಕೂಡ ಹಂಗೆ ಇರ್ತೀಯ. 1 hour ನಾವು ಸ್ಪೆಂಡ್ ಮಾಡುವಾಗ ಖಂಡಿತವಾಗಲು 5 ನಿಮಿಷ, ಕೆಲವು 2 ನಿಮಿಷ, 3 ನಿಮಿಷ ಇದಕ್ಕಾಗಿ ಪ್ರೇಯರ್ ಮಾಡುವಾಗ ಖಂಡಿತ ದೇವ್ರು 1 hour ಕಳೆದು ಬಿಡೋ ಥರ ಮಾಡ್ತಾ ಇರ್ತೀವಿ. ಆಮೇಲೆ